ಸುನುಃ ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತಮುದ್ರಿಕ್ತ ವಿಜ್ಞಾನಮುದ್ರಂ ಭಜ ಭಜ ಅನಂತಮಿತ್ಯಾಲಪಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ಭವದವೋಷ್ಣೇನ ತಾತಪ್ಯಮಾನಾನ್ ಭುವಿ ಪರಂ ನಾಥಮಪ್ರೇಕ್ಷಮಾಣಾನ್ ಭುವನಮನ್ಯೇನ ಚ ಅನ್ಯೇನ ದೋಷ್ಣಾ ಭವತು ಭೀರ್ಮಾ ಇತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನನ್ನ ಅಧ್ಯಾತ್ಮ ಬಂಧುಗಳೇ, ಒಬ್ಬ ಜ್ಞಾನಿಯಾಗಬೇಕಾಗಿದ್ದರೆ, ಜ್ಞಾನಿ ಅಂತ ಅನ್ನಿಸ್ಕೊಳ್ಬೇಕಾಗಿದ್ದರೆ, ಎಂದರೆ ಜ್ಞಾನ ಅಂದರೆ ಏನು ಅನ್ನೋದು. ನಾವು ನಾನಾ ಬಗೆಯ ಜ್ಞಾನಗಳಿವೆ ನೋಡಿ. ತಿಳ್ಕೊಂಡವರೆಲ್ಲ ಜ್ಞಾನಿಗಳಲ್ಲ, ಯಾವುದನ್ನು ತಿಳ್ಕೊಂಡಿದ್ದಾರೆ ಅನ್ನೋದು ಮುಖ್ಯ. ಅದರಿಂದ ಜ್ಞಾನ ಅನ್ನೋದಕ್ಕೆ ನಾವು ಒಂದು ವಿಶಿಷ್ಟವಾದಂಥ ಅರ್ಥದಲ್ಲಿ ಶಾಸ್ತ್ರ ಬಳಸ್ತಾರೆ, ತತ್ವಜ್ಞಾನ ಅಂತ. ತತ್ವಜ್ಞಾನ ಅಂದರೆ ಯಾವುದು ಇದೆಯೋ ಅದನ್ನು ತಿಳ್ಕೊಳ್ಳೋದು ಅಂತ ಒಂದು ಅರ್ಥ, ಯಾವುದು ಇದೆಯೋ ಅದನ್ನು ಹಾಗೇ ತಿಳ್ಕೊಳ್ಳೋದು ಅಂತ ಇನ್ನೊಂದು ಅರ್ಥ. ಯಾವುದು ಹೇಗೆ ಇದೆಯೋ ಅದರಲ್ಲಿ ಯಾವುದು ಎಲ್ಲಕ್ಕಿಂತ ಉತ್ತಮವಾದದ್ದೋ ಅದನ್ನು ತಿಳ್ಕೊಳ್ಳೋದು ಅಂತ. ಹೀಗೆ ಜ್ಞಾನದ ಬೇರೆ ಬೇರೆ ಹಂತಗಳಲ್ಲಿ ಅವರ ಪರಿಣತಿಯನ್ನು ಪಡೀಬೇಕು, ಅವನು ಜ್ಞಾನಿ ಆಗ್ತಾನೆ. ಸ್ಕಾಲರ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಅಥವಾ ನಮ್ಮಲ್ಲಿ ಪಂಡಿತರು ಅಂತ ಹೇಳ್ತೇವೆ, ಅದು ಬೇರೆ ಒಂದು. ವಿದ್ವಾಂಸ ಆಗಬಹುದು, ಆದರೆ ಜ್ಞಾನಿ ಆಗುವುದು ಕಷ್ಟ. ವಿದ್ವಾಂಸರೆಲ್ಲ ಜ್ಞಾನಿಗಳಾಗಬೇಕಾಗಿಲ್ಲ, ಪಂಡಿತರೆಲ್ಲ ಜ್ಞಾನಿಗಳಾಗಬೇಕಾಗಿಲ್ಲ. ಯಾವುದೋ ಒಂದು ಅಷ್ಟು ಟೆಕ್ಸ್ಟ್ ಬುಕ್ಕುಗಳನ್ನು ಓದಿದರೆ, ಕ್ವಾಲಿಫಿಕೇಷನ್ ಸಿಕ್ಕಿದರೆ ಅವರು ವಿದ್ವಾಂಸರು ಪಂಡಿತರು ಆಗ್ಬೋದು, ಆದರೆ ಜ್ಞಾನಿಗಳಾಗಬೇಕಾಗಿಲ್ಲ. ನಿಮ್ಮ ಯಾವ ಕ್ವಾಲಿಫಿಕೇಷನ್ನಿಂದಲೂ ಒಬ್ಬ ಜ್ಞಾನಿ ಆಗಬೇಕಾಗಿಲ್ಲ. ಮೇ ಬಿ ಹೈಲಿ ಕ್ವಾಲಿಫೈಡ್, ಟೋಟಲಿ ಇಗ್ನೋರೆಂಟ್. ನಾವು ನೋಡುವಂತೆ ಪ್ರಪಂಚದಲ್ಲಿ ಇರೋದು ಹಾಗೆ, ಹೈಲಿ ಕ್ವಾಲಿಫೈಡ್ ಇರ್ತಾರೆ, ಟೋಟಲಿ ಇಗ್ನೋರೆಂಟ್ ಇರ್ತಾರೆ. ಅದರಿಂದ ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ, ವಿದ್ವತ್ತೇ ಬೇರೆ. ಅದೆಲ್ಲ ಅದಕ್ಕೊಂದು ಮಾನದಂಡ ಉಂಟು. ಇಷ್ಟು ಸರ್ಟಿಫಿಕೇಟ್ ಇದ್ದರೆ, ಇಷ್ಟು ಕ್ವಾಲಿಫಿಕೇಷನ್ ಇದ್ದರೆ ಅವರು ಪಂಡಿತರು, ಅವರು ವಿದ್ವಾಂಸರು. ಜ್ಞಾನಿಗಳಿಗೆ ನಿಮ್ಮ ಲೌಕಿಕವಾದ ಯಾವ ಮಾನದಂಡ, ಯಾವ ಯೂನಿವರ್ಸಿಟಿಯ ಸರ್ಟಿಫಿಕೇಟು ಅಥವಾ ಯಾವುದೇ ಸಂಘ ಸಂಸ್ಥೆಗಳಿಂದ ಸಿಕ್ಕಿದ ಮಾನಪತ್ರ ಜ್ಞಾನಕ್ಕೆ ಮಾನದಂಡ ಆಗೋದಿಲ್ಲ. ಅದು ಅಂತರಂಗದ ಬೆಳವಣಿಗೆಯನ್ನು ಹೊಂದಿಕೊಂಡು ಇರುವಂಥದ್ದು. ಇವೆಲ್ಲ ಎಕ್ಸ್ಟರ್ನಲ್. ಪಾಂಡಿತ್ಯ, ಸ್ಕಾಲರ್ಶಿಪ್ಪು ಎಲ್ಲ ಎಕ್ಸ್ಟರ್ನಲ್, ಆದರೆ ಜ್ಞಾನ ಇಂಟರ್ನಲ್. ಅದನ್ನು ವಾಸ್ತವಿಕವಾಗಿ ಇನ್ನೊಬ್ಬರಿಗೆ ಅಳಿಲಿಕ್ಕೂ ಬರೋದಿಲ್ಲ. ನಮಗೇ ನಮ್ಮ ಜ್ಞಾನ ಎಷ್ಟು ಅಂತ ಅಳಿಲಿಕ್ಕೆ ಬರೋದಿಲ್ಲ, ಇನ್ನೊಬ್ಬರಿಗಂತೂ ಜ್ಞಾನವನ್ನು ಅಳೆಯುವುದು ಬರೋದಿಲ್ಲ. ಅಂಥ ಜ್ಞಾನವನ್ನು ಹೇಗೆ ಗಳಿಸಬೇಕು ಅನ್ನುವಂಥ ಮಾತು ಒಂದು ದೃಷ್ಟಿಯಿಂದ ಬಹಳ ಅದ್ಭುತವಾದ ಮಾತಿದೆ. ಕೃಷ್ಣ ಅದನ್ನು ಎಳೆ ಎಳೆಯಾಗಿ ಹೇಳಿದ. ಅವನು ಮೊದಲು ಪ್ರಕೃತಿ ಪುರುಷ ಅಂದ, ಆಮೇಲೆ ಆ ಪ್ರಕೃತಿ ಪುರುಷ ಅನ್ನೋದನ್ನು ಕ್ಷೇತ್ರಜ್ಞ ಅಂತ ಒಂದು ಶಬ್ದ ತಗೊಂಡ. ಯಾಕೆಂದರೆ ಅಲ್ಲಿ ಪುರುಷ ಅನ್ನುವಾಗ ಪರಮಾತ್ಮ, ಪರಮಪುರುಷ ಮತ್ತು ಜೀವರು ಎಲ್ಲರನ್ನೂ ತಗೊಂಡ. ಪ್ರಕೃತಿ ಅನ್ನುವಾಗ ಜಡ ಪ್ರಕೃತಿ ಮತ್ತು ಶ್ರೀತತ್ವವನ್ನು ಮಾತ್ರ ತಗೊಂಡ. ಇನ್ನೊಂದು ಶಬ್ದ ಕ್ಷೇತ್ರ ಅನ್ನುವಾಗ ಕ್ಷೇತ್ರಜ್ಞ ಅಂದರೆ ಪರಮಾತ್ಮ ಮಾತ್ರ, ಆ ಜೀವನೆಲ್ಲ ಇದ್ರು ಪುರುಷ ಶಬ್ದದಲ್ಲಿ, ಅವರೆಲ್ಲ ಕ್ಷೇತ್ರ ಶಬ್ದದಲ್ಲಿ ಸೇರಿಕೊಂಡ್ರು. ಅಲ್ರಿ, ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯ ವಿಧೀಯತೆ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ಕ್ಷೇತ್ರ ಅಂದರೆ ಶರೀರ ಅಂತ. ಶರೀರ ಅಂದರೆ ಬ್ರಹ್ಮಾಂಡವೂ ಒಂದು ಶರೀರ ಆಗಬಹುದು, ಆದರೆ ಜೀವ ಶರೀರ ಆಗೋದಿಲ್ಲ. ನೀವು ಕ್ಷೇತ್ರ ಶಬ್ದದಲ್ಲಿ ಜೀವನನ್ನು ತಗೊಂಡ್ರೆ ಜೀವ ಯಾರ ಶರೀರ? ಪಿಂಡಾಂಡ ಬ್ರಹ್ಮಾಂಡ ಶರೀರ ಹೌದು,
ಆ ಜಡ ಶರೀರ ಹೌದು, ಜೀವ ಶರೀರ ಅಲ್ಲ. ಅದರಿಂದ ಕ್ಷೇತ್ರ ಅನ್ನೋದು ಈಕ್ವಲೆಂಟ್ ಟು ಶರೀರ ಅಂತ ಹೇಳ್ತಾನೆ. ಹಾಗಾಗಿ ಜೀವನನ್ನು ನೀವು ಕ್ಷೇತ್ರ ಶಬ್ದದಲ್ಲಿ ಹೇಗೆ ತಗೋತೀರಿ ಅಂತ ಕೆಲವರಿಗೆ ಸಂಶಯ ಬರಬಹುದು. ಕ್ಷೇತ್ರ ಅಂದರೆ ಅದು ಶರೀರವಾಗಿರಬೇಕು ಅಂತ ನೋಡಿ. ಈಗ ಹೊಸ ಆಯಾಮ ಬಂತು. ಕ್ಷೇತ್ರಜ್ಞನಾದ ಭಗವಂತನಿಗೆ ಇಡೀ ವಿಶ್ವವೇ ಶರೀರ, ಜೀವನ ಒಳಗೂ ಅಂತರ್ಯಾಮಿಯಾಗಿದ್ದಾನಲ್ವ. ಆದ್ದರಿಂದ ಯಸ್ಯಾತ್ಮ ಶರೀರಂ ಯಮಾತ್ಮ ನವೇದ ಏಷತೆ ಆತ್ಮ ಅಂತರ್ಯಾಮಿ ಅಮೃತಃ. ಆತ್ಮನೂ ಕೂಡ ಭಗವಂತನಿಗೆ ಶರೀರ. ಶರೀರ ಅಂದರೆ ಶರೀರದೊಳಗೆ ಹೇಗೆ ನಾವಿದ್ದೇವೆ, ಆ ಜೀವದೊಳಗೆ ಭಗವಂತ ಇದ್ದಾನೆ ಅಂತರ್ಯಾಮಿಯಾಗಿ. ಹಾಗಾಗಿ ಎಲ್ಲವೂ ಭಗವಂತ ಒಬ್ಬ ಬಿಟ್ಟು ಉಳಿದ ಎಲ್ಲವೂ ಯಾರಿಗೆ ಶರೀರವೋ ಅವನು ಕ್ಷೇತ್ರಜ್ಞ. ಅವನಿಗೆ ಉಳಿದೆಲ್ಲವೂ ಯಾರ ಶರೀರವೋ ಅದು ಕ್ಷೇತ್ರ. ಈಗ ಕ್ಷೇತ್ರ ಮತ್ತು ಕ್ಷೇತ್ರಜ್ಞದ ವಿಂಗಡಣೆ ಶರೀರಿ ಭಾವ ಆಗೋಯ್ತು. ಶರೀರ ಒಬ್ಬನೇ ಇರುವುದು ಭಗವಂತ, ಉಳಿದದ್ದೆಲ್ಲವೂ ಅವನ ಶರೀರ. ಯಾಕಂದರೆ ಹೀ ಈಸ್ ಆಮ್ನಿ ಪ್ರೆಸೆಂಟ್, ಎಲ್ಲದರ ಒಳಗೂ ಇದ್ದಾನೆ. ಹೀ ಈಸ್ ವಿದಿನ್ ಯು ಆ್ಯಂಡ್ ಹೀ ಈಸ್ ವಿದೌಟ್ ಯು. ನಿಮ್ಮ ಒಳಗೂ ಹೊರಗೂ ತುಂಬಿರತಕ್ಕಂಥ ಶಕ್ತಿ. ಅಷ್ಟೆಲ್ಲ ಹೇಳಿದಲ್ಲ. ಈಗ ಪುರುಷ ಶಬ್ದವನ್ನು ಕ್ಷೇತ್ರಜ್ಞ ಶಬ್ದದಿಂದ ಹೇಳಿದ. ಆ ಕ್ಷೇತ್ರಜ್ಞ ಶಬ್ದದಿಂದ ಹೇಳುವಾಗ ನಾವು ಪುರುಷ ಅಂದರೆ ಭಗವಂತ ಒಬ್ಬನೇ ಆದ. ಮುಂದೆ ಭಗವಂತನ ಅರಿವು, ಇಡೀ ಪ್ರಪಂಚದ ಅರಿವು, ಅದರ ಜೊತೆಗೆ ಪ್ರಪಂಚದ ಅಂತರ್ಯಾಮಿಯಾಗಿ ಒಳಗಿದ್ದು ಪ್ರಪಂಚವನ್ನು ತಿಳಿದವನು ಭಗವಂತ. ಅಲ್ಲಿ ಒಂದು ಬಹಳ ಮುಖ್ಯ ಸಂಗತಿ ಏನೆಂದರೆ, ಪ್ರಪಂಚದಲ್ಲಿ ನಾವು ಇದ್ದರೂ ಪ್ರಪಂಚ ಗೊತ್ತಿರುವುದು ಅವನಿಗೆ ಮಾತ್ರ. ಪಿಂಡಾಂಡ ಬ್ರಹ್ಮಾಂಡ ಎರಡೂ ಕೂಡ. ನಮಗೆ ಪ್ರಪಂಚದ ಪರಿಚಯವೂ ಇಲ್ಲ, ನಮ್ಮ ದೇಹದ ಪರಿಚಯವೇ, ಪಿಂಡಾಂಡದ ಪರಿಚಯವೇ ನಮಗಿಲ್ಲ. ಆದ್ದರಿಂದ ನಾವು ಬರೀ ಕ್ಷೇತ್ರಸ್ಥರು, ಅವನು ಮಾತ್ರವೇ ಕ್ಷೇತ್ರಜ್ಞ. ಅದು ಅವನು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ, ಸಮಸ್ತ ವಿಶ್ವವನ್ನು ತಿಳಿದವನು. ಆಮೇಲೆ ಅಂಥ ಭಗವಂತನನ್ನು ತಿಳ್ಕೊಳ್ಳೋದಕ್ಕೆ ಪೂರಕವಾಗಿ ಭಗವಂತ ಎಲ್ಲದನ್ನು ತಿಳಿದವ, ಅವನಿನ ತಿಳಿವಿಗೆ ಒಳಗಾದದ್ದು ಇಡೀ ವಿಶ್ವ ಅಂತ ಇಷ್ಟು ಹಿಂದೆ ಹೇಳಿದ. ಆ ಅರಿವಿನ ಒಂದು ವಿಶ್ವತೋಮುಖವಾದ ಚಿತ್ರ ನಮ್ಮ ಮುಂದೆ ಇಟ್ಟ. ಮುಂದೆ ಹೇಳ್ತಾನೆ, ಇದರೊಳಗೆ ಭಗವಂತ ಇದ್ದಾನಲ್ಲ, ಪ್ರತಿಯೊಂದರ ಒಳಗೂ ಎಲ್ಲವೂ ಅವನಿಗೆ ಶರೀರ, ಪ್ರತಿಯೊಂದರೊಳಗೂ ಅವನಿದ್ದಾನೆ ಮತ್ತು ಪ್ರತಿಯೊಂದನ್ನು ತಿಳಿದವನಿದ್ದಾನೆ. ಅವನನ್ನು ನಾವು ಹೇಗೆ ತಿಳ್ಕೋಬೇಕು? ಒಂದು ದೃಷ್ಟಿಯಿಂದ ಸಮಸ್ಯೆ ಏನು ಗೊತ್ತುಂಟ? ಈಗ ನಾವು ಈ ವಿಶ್ವ ಅನ್ನುವಂಥದ್ದು ಒಂದು ಕಟ್ಟಡ ಅಂತ ಇಟ್ಕೊಳ್ಳಿ. ಆ ಕಟ್ಟಡ ಒಂದು 100 ಇಟ್ಟಿಗೆಗಳಿಂದ ಒಂದು ಕಟ್ಟಡ ಮಾಡಿದ್ದಾರೆ. ಆ ಒಂದು ಇಟ್ಟಿಗೆ ನಾವು. ಇಡೀ ವಿಶ್ವದ ರಚನೆ ಒಂದು ದೊಡ್ಡ ಮನೆ, ಬ್ರಹ್ಮಾಂಡ ಅನ್ನೋ ಮನೆ. ಆ ಮನೆಗೆ ಇಟ್ಟ ಇಟ್ಟಿಗೆಗಳಲ್ಲಿ ಒಂದು ಇಟ್ಟಿಗೆ ನಾವು. ಅಥವಾ ಸಮುದ್ರ ತೀರದಲ್ಲಿ ಮಳಲುಗಳಿವೆ, ಉಸುಕು, ಸ್ಯಾಂಡ್ ಎಷ್ಟಿದೆ, ಎಷ್ಟೇ ಇರಲಿ ಲೆಕ್ಕ ಮಾಡಲಿಕ್ಕೆ ಆಗದಷ್ಟು. ಪಾರ್ಥಿವಾನಿ ವಿಮಮೇ ರಜಾಂಸಿ. ಈ ನೆಲದಲ್ಲಿ ಎಷ್ಟು ಉಸುಕುಗಳಿವೆ, ಎಷ್ಟು ಕಣಗಳಿವೆ ಅಂತ ಲೆಕ್ಕ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಶಾಸ್ತ್ರ ಹೇಳಿದ ಹಾಗೆ ನಮಗೆ ಎಣಿಸಲಾಗದಷ್ಟು ಇವೆ. ಆ ಸಮುದ್ರ ತೀರದಲ್ಲಿರತಕ್ಕಂಥ ಅನಂತ ಉಸುಕುಗಳಲ್ಲಿ ಒಂದು ಕಣ, ಧೂಳಿನ ಕಣ ನಾವು, ಒಬ್ಬೊಬ್ಬರು ಒಂದೊಂದು ಧೂಳಿನ ಕಣ. ಆ ಸಮುದ್ರ ತೀರದಲ್ಲಿರುವ ಒಂದು ಉಸುಕಿನ ಕಣ ಸಮುದ್ರದ ನೀರನ್ನು, ಸಮುದ್ರದ ಆಳವನ್ನು, ಸಮುದ್ರದ ವಿಸ್ತಾರವನ್ನು ಹೇಗೆ ತಿಳಿಯೋದು? ಇದು ಪ್ರಶ್ನೆ. ಹಾಗಾಗಿ ನಾವು ಈ ಕಟ್ಟಡದ ಒಂದು ಬ್ರಿಕ್ಕು, ಅದನ್ನು ತಿಳ್ಕೊಳ್ಳೋದು ಹೇಗೆ? ಇಡೀ ಕಟ್ಟಡವನ್ನೇ ತಿಳಿಯೋದು ಸಾಧ್ಯ ಇಲ್ಲ. ಕಟ್ಟಡದ ಒಳಗಿರ್ತಕ್ಕಂಥ ಭಗವಂತನ ತಿಳಿಯೋದು, ಅದು ನೀವೇ ಹೇಳಿದಿರಿ. ನೀವು ಕಟ್ಟಡದಲ್ಲಿ ಇರುವವರು ನಿಮ್ಮ ಕಟ್ಟಡ ತಿಳಿಯೋಲ್ಲ, ಅವನು ಕ್ಷೇತ್ರಜ್ಞ ಅವನು ಅಂತ. ನಾವು ಯಾವ ಕಟ್ಟಡದ ಭಾಗವೋ ಆ ಕಟ್ಟಡವೇ ನಮಗೆ ತಿಳಿಯೋಲ್ಲ, ಮತ್ತು ಆ ಕ್ಷೇತ್ರಜ್ಞನಾದ ಭಗವಂತನನ್ನು ತಿಳಿಯೋದು ಹೇಗೆ? ಆದ್ದರಿಂದ ನಾವು ಹೇಗೆ ತಿಳ್ಕೋಬೇಕು ಅಂತ ಸ್ವಲ್ಪ ಹೇಳಿರಿ. ಅವನನ್ನು ಏನು ಅನುಸಂಧಾನ ಮಾಡಬೇಕು ಭಗವಂತನನ್ನು? ಒಂದು ಗೊತ್ತಾಯಿತು, ಇಡೀ ವಿಶ್ವದ ಜ್ಞಾನ ನಮಗಿಲ್ಲ, ಅವನಿಗಿದೆ. ಇಡೀ ವಿಶ್ವವನ್ನು ತಿಳಿದವನು ಒಬ್ಬ ವಿಶ್ವಜ್ಞ, ಆಮ್ನಿಷಿಯಂಟ್, ಅದು ಗೊತ್ತಾಯಿತು. ಅವನು ಸರ್ವಜ್ಞ, ಎಲ್ಲವನ್ನೂ ತಿಳಿದವನು, ಇಷ್ಟು ಗೊತ್ತಾಯಿತು. ಆಮೇಲೆ ಏನು? ನಮಗೆ ಇನ್ನು ಕೆಲವು ಸಂಶಯ ಉಂಟು. ಏನು ಅಂದರೆ, ಭಗವಂತ ಇದನ್ನೆಲ್ಲವನ್ನು ಸೃಷ್ಟಿ ಮಾಡಿದ, ಆಮೇಲೆ ಎಲ್ಲವನ್ನೂ ತಿಳಿದವನು ಅವನೇ. ಎಲ್ಲವೂ ಗೊತ್ತಿದ್ದ ಮೇಲೆ ಸೃಷ್ಟಿ ಮಾಡುವಾಗ
ಯಾಕೆ ಹೀಗೆ ಸೃಷ್ಟಿ ಮಾಡಿದ? ಹೀ ಈಸ್ ಆಮ್ನಿಷಿಯಂಟ್, ಈಸ್ ಆಮ್ನಿಪೊಟೆಂಟ್ ಅಂತೀರಿ ನೀವು, ಸರ್ವಸಮರ್ಥ. ಅವನು ಯಾಕೆ ಈ ರೀತಿ ದುರ್ಬಲವಾದ ಪ್ರಪಂಚವನ್ನು ಸೃಷ್ಟಿ ಮಾಡಿದ? ಎಲ್ಲರೂ ಆನಂದವಾಗಿರೋದು. ಅವನೇನೋ ಕಷ್ಟ ಇತ್ತಾ? ಎಲ್ಲರೂ ಆನಂದವಾಗಿರೋದು, ಯಾರಿಗೂ ಕಷ್ಟ ಇಲ್ಲ, ದುಃಖವೇ ಇಲ್ಲ. ಯಾಕಂದರೆ ಅವನ ಆನಂದಮಯ, ಅವನ ಸೃಷ್ಟಿ ದುಃಖಮಯ ಯಾಕಾಯಿತು? ಎಲ್ಲರನ್ನೂ ಒಂದೇ ಥರ ಸೃಷ್ಟಿ ಮಾಡಬಹುದಿತ್ತಲ್ಲ. ಹಾಗಾಗಿ ವೈ ದಿಸ್ ಡಿಸ್ಕ್ರಿಮಿನೇಷನ್ ಅಂತ. ಒಬ್ಬ ಶ್ರೀಮಂತ ಯಾಕೆ, ಒಬ್ಬ ಬಡವ ಯಾಕೆ, ಒಬ್ಬ ಸುಖಿ ಯಾಕೆ, ಒಬ್ಬ ದುಃಖಿ ಯಾಕೆ, ಒಬ್ಬ ಯಜಮಾನ ಯಾಕೆ, ಒಬ್ಬ ಆಳು ಯಾಕೆ, ಒಬ್ಬ ಪಲ್ಲಕ್ಕಿಯ ಮೇಲೆ ಕೂಡೋದು ಯಾಕೆ, 4 ಜನ ಪಲ್ಲಕ್ಕಿಯನ್ನು ಹೊರುವುದು ಯಾಕೆ? ಇದು ಸಮಸ್ಯೆ. ಹಾಗಾಗಿ ದೇವರು ಯಾಕೆ ಹೀಗೆ ಮಾಡಿದ? ಈ ಒಬ್ಬೊಬ್ಬರನ್ನು ಒಂದೊಂದು ಥರ ಮಾಡಿದ. ಎಲ್ಲರಿಗೂ ಆನಂದ ಕೊಡ್ಬೋದಿತ್ತಲ್ಲ, ಏನು ತಪ್ಪಿತ್ತು? ಅವನು ಗಂಟು ಹೋಗೋದೇನು? ಆನಂದವಾಗಿ ಸೃಷ್ಟಿ ಮಾಡಿದ. ಅದು ಹೇಳ್ತಾರೆ, ಕೋಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಭಗವಂತ ಆನಂದಮಯನಲ್ಲದೇ ಇರ್ತಿದ್ರೆ ಈ ಪ್ರಪಂಚ ಸೃಷ್ಟಿ ಯಾಕಾಗ್ತಿತ್ತು ಅಂತ. ಅವನ ಆನಂದದ ಓವರ್ಫ್ಲೋ ಆಫ್ ಹಿಸ್ ಇನ್ನರ್ ಜಾಯ್ ಈಸ್ ಕ್ರಿಯೇಷನ್. ಹಾಗಾದರೆ ಅಷ್ಟು ಆನಂದದಿಂದ ಆದ ಸೃಷ್ಟಿಯಲ್ಲಿ ದುಃಖ ಯಾಕೆ ಸೇರಿಕೊಂಡಿತು? ಅದು ನಮಗೆ ದೇವರ ಬಗ್ಗೆ ಉಪಾಸನೆ ಮಾಡಲಿಕ್ಕೆ ಭಾಳ ಪಚೀತಿ ಆಗ್ತಾ ಇದೆ. ನಮಗೆ ಯಾಕೆ ದುಃಖ ಕೊಟ್ಟ ಅಂತ ದೇವರ ಮೇಲೆ ಅಸಮಾಧಾನ ಇರುವಾಗ ಧ್ಯಾನ ಮಾಡೋದು ಹಾಗೆ ನಾವು. ಅವನು ನಮ್ಮನ್ನೆಲ್ಲ ಆನಂದವಾಗಿ ಸೃಷ್ಟಿ ಮಾಡಿದ, ಆನಂದದಲ್ಲೇ ಆನಂದವನ್ನೇ ಕೊಟ್ಟು ಬಿಡ್ಬೋದಿತ್ತಲ್ಲ, ಅದನ್ನು ಯಾಕೆ ಕಸಿದುಕೊಂಡ ಅಂತ ಒಂದು ಸಂಶಯ. ಇದು ಅಷ್ಟು ಮಹತ್ವದ ಸಂಶಯ ಅಲ್ಲ ವೇದಾಂತಿಗಳಿಗೆ, ಆದರೆ ಇದು ಸೈಂಟಿಸ್ಟ್ಗಳಿಗೆ ತಲೆ ತಿನ್ನುವ ಸಮಸ್ಯೆ. ಇದು ಯಾಕೆ ಇದು ಆನಂದಮಯವಾದಂಥ ದೇವರು ಸೃಷ್ಟಿ ಮಾಡಿದರೆ ದುಃಖ ಇರಲಿಕ್ಕೆ ಸಾಧ್ಯ ಇಲ್ಲ. ಇಟ್ ಈಸ್ ಇಂಪಾಸಿಬಲ್. ಆದ್ದರಿಂದ ವಿ ಡೋಂಟ್ ಆಕ್ಸೆಪ್ಟ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್. ಅದು ಒಪ್ಪಿದರೆ ದುಃಖ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಸೃಷ್ಟಿ ಮಾಡಿದ್ದು ಸರ್ವಸಮರ್ಥನಾದ ದೇವರು ದುಃಖಮಯವಾದ ಪ್ರಪಂಚವನ್ನು ಯಾಕೆ ಒಪ್ಪಲಿಕ್ಕೆ ಆಗೋಲ್ಲ. ಇದು ನಮ್ಮ ಒಂದು ಸಮಸ್ಯೆ. ಇನ್ನೊಂದು ಸಮಸ್ಯೆ ಏನು ಗೊತ್ತುಂಟ? ದೇವರು ಆನಂದದಿಂದ ಸೃಷ್ಟಿ ಮಾಡಿದ ಅಂತ ಹೇಳ್ತೀರಿ ನೀವು. ನಮಗೆ ಆನಂದ ಕೊಡಲಿ ಹೋಗ್ರಿ, ಅವನಿಗೆ ಆನಂದ ಉಂಟು ಅಂತ ಹೇಳಿದ್ದೀರಿ ನೀವು. ಆನಂದದಿಂದ ಸೃಷ್ಟಿ ಮಾಡಿದ ಅಂತ. ನಮ್ಮ ಸಮಸ್ಯೆ ಏನು ಗೊತ್ತುಂಟು? ಎಲ್ಲಿ ಆನಂದ ಇದೆಯೋ ಅಲ್ಲಿ ದುಃಖ ಇದೆ. ನಾವು ನೋಡಿದ ಪ್ರಕಾರ ಆನಂದ ಇದ್ದಲ್ಲೆಲ್ಲ ದುಃಖ ಇದೆ. ದುಃಖ ಇಲ್ಲದ ಆನಂದ ಅದು ಒಂದಿಲ್ಲ. ಆದ್ದರಿಂದ ಭಗವಂತನಲ್ಲಿ ದುಃಖ ಇಲ್ಲ ಅನ್ನೋದು ಗ್ಯಾರಂಟಿಯಾ? ಹಾಗಾದರೆ ಆನಂದವೂ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಆನಂದದಿಂದ ಸೃಷ್ಟಿ ಮಾಡಿದ ಅಂತ ಉಪಾಸನೆ ಮಾಡುವ ಅಂದರೆ ನಮ್ಮ ಲಾಜಿಕಲ್ ಸೆನ್ಸು ತೊಂದರೆ ಕೊಡುತ್ತೆ. ಆನಂದ ಇದ್ದಲ್ಲಿ ದುಃಖ ಇರಬೇಕು. ದೇವರಲ್ಲಿ ದುಃಖ ಇಲ್ಲ ಅಂದರೆ ದೇವರಿಗೆ ಆನಂದವೂ ಇಲ್ಲ. ಪಚೀತಿ ಆಯ್ತಲ್ಲ. ನಮಗೇನು ಉಪಾಸನೆ ಮಾಡಬೇಕು? ದೇವರು ನಿರಾನಂದ ನಿರ್ದುಃಖ ಅಂತ ಉಪಾಸನೆ ಮಾಡಲು. ದೇವರು ಆನಂದಪೂರ್ಣ ಅಂದರೆ ದುಃಖಪೂರ್ಣವಾಗಿರ್ಬೇಕವ. ಭಾಳ ಪಚೀತಿ ಆಯ್ತು ನಮಗೆ. ಹಾಗಾಗಿ ಈ ಪ್ರಪಂಚದಲ್ಲಿ ಆನಂದ ಯಾಕಿದೆ, ದುಃಖ ಯಾಕಿದೆ ಅನ್ನೋದು ಪ್ರಶ್ನೆ ನಮಗೆ. ಭಗವಂತನಲ್ಲಿ ಆನಂದ ಯಾಕಿದೆ ಅನ್ನೋದೊಂದು ಪ್ರಶ್ನೆ. ಯಾಕೆಂದರೆ ದುಃಖ ಇಲ್ಲ ಅಂದರೆ ಆನಂದ ಯಾಕೆ ಬಂತು? ನಮ್ಮ ಅನುಭವ ವಿರುದ್ಧ. ಪ್ರಪಂಚದಲ್ಲಿ ಇದು ಎರಡೂ ಕೂಡ ಒಟ್ಟಿಗೆ ಇರುವಂಥದ್ದು. ಬರೇ ಒಂದು ಚಕ್ರದ ಗಾಡಿ ಇಲ್ಲ. ಗಾಡಿ ಅಂದಮೇಲೆ 2 ಚಕ್ರ, ಅದೇ ಸುಖ ದುಃಖ. ಒಂದು ಚಕ್ರದ ಗಾಡಿ ಅಂತ ಇಲ್ಲವೇ ಇಲ್ಲ. ಅದರಿಂದ ಸುಖ ಇದ್ದರೆ ದುಃಖ ಇರಲೇಬೇಕು, ದುಃಖ ಇದ್ದರೆ ಸುಖ ಇರಲೇಬೇಕು. ಸುಖಸ್ಯ ಅನಂತರಂ ದುಃಖಂ, ದುಃಖಸ್ಯ ಅನಂತರಂ ಸುಖಂ. ಚಕ್ರಾರವ ಪಂಕ್ತಿ ನೀವು ಗಚ್ಚತಿ ಭಾಗ್ಯ ಪಂಕ್ತಿ. ಇದು ಎಲ್ಲರ ಅನುಭವ ಅಲ್ವಾ? ಇದಕ್ಕೆ ಯಾರಿಗಾದರೂ ಅಪವಾದ ಬಂದದ್ದುಂಟು? ಯಾವನಾದರೂ ಒಬ್ಬ ಮನುಷ್ಯ ನನ್ನ ಜೀವನದಲ್ಲಿ ನನಗೆ ದುಃಖ ಅಂತ ಅನ್ನೋದಾಗಲಿಲ್ಲ, ಕೇವಲ ಸುಖವನ್ನೇ ನಾನು ಅನುಭವಿಸಿದ್ದೆ ಅಂತ ಹೇಳುವ ಮನುಷ್ಯ ಯಾರಾದರೂ ಇದ್ದಾನೋ? ಎಷ್ಟೇ ಸುಖವಾಗಿರಲಿ ನಾವು ಹೇಳೋದು ಏನ್ರಿ ಅವನು ಯಾರು ಮಾತಾಡಿಸೋರು? ಅವನ ವೈಭವ ನೋಡಿದರೆ ಅವನ ಮನೆ ಏನು, ಅವನ ಕಾರು ಏನು, ಅವನ ಜೀವನದ ಶೈಲಿ ಏನಪ್ಪ ದೇವರು ಅವನನ್ನು ಆ ಥರ ಇಟ್ಬಿಟ್ಟಿದ್ದಾನೆ. ಪುಣ್ಯಾತ್ಮ ಅಂತೇವೆ. ನೀವು ಅವನ ಹತ್ರ ಹೋಗ್ರಿ, ಹೋಗಿ ಮಾತಾಡಿಸಿದ್ರೆ ಸ್ವಾರಸ್ಯ ಇಲ್ಲರಿ ಅಂತಾನೆ. ಏನು ಸ್ವಾರಸ್ಯ ಇಲ್ಲ, ಸುಖ ಇಲ್ಲ. ಅವನಿಗೆ ನಮಗೆ ಎಲ್ಲ ಸವಲತ್ತುಗಳು ಇದೆ, ಸುಖ ಇಲ್ಲ ಅಂತಾನೆ. ಸುಖ ಇಲ್ಲ, ಬರೀ ಒಟ್ಟು ತಲೆಬಿಸಿ ಅಂತಾನೆ. ಇದೆಂಥದ್ದು ಕಥೆ? ಹಾಗಾದರೆ ಭಗವಂತ ನಮಗೆ ಯಾಕೆ ತಲೆಬಿಸಿ ಕೊಟ್ಟ? ಅವನಲ್ಲಿಲ್ಲದ ನಮಗೆ ಯಾಕೆ ಕೊಟ್ಟ?
ಅವನಿಗೆ ಆನಂದ ಉಂಟು ಅನ್ನೋದನ್ನು ಹೇಗೆ ನಂಬೋದು? ದುಃಖ ಇಲ್ಲ ಅಂತೀರಿ, ಆನಂದ ಇದೆ ನಂಬುದು ಹೇಗೆ? ಹಾಗಾಗಿ ಭಗವಂತನನ್ನು ಹೇಗೆ ಚಿಂತನೆ ಮಾಡಬೇಕು ಅನ್ನೋದೇ ಒಂದು ಸಮಸ್ಯೆ ಆಗಿಬಿಟ್ಟಿದೆ ನಮಗೆ. ಆನಂದಮಯ ಅಂತ ಚಿಂತನೆ ಮಾಡುವ ಹಾಗಿಲ್ಲ. ಅದಕ್ಕೆ ಈ ರೀತಿ ಯೋಚನೆ ಮಾಡಿ ಮಾಡಿ ಕಡೆಗೆ ಒಂದು ತೀರ್ಮಾನಕ್ಕೆ ಬಂದರು ಕೆಲವರು. ಏನು ಅಂದರೆ, ಭಗವಂತ ಈಸ್ ವಾಯ್ಡ್ ಆಫ್ ಆಲ್ ಎಟ್ರಿಬ್ಯೂಟ್ಸ್, ನಿರ್ಧರ್ಮಕ ಅಂತ ಹೊರಗಡೆ ಇಲ್ಲ. ನಮ್ಮಲ್ಲಿ ಯಾವುದಾದ್ರೂ ಕ್ವಾಲಿಟಿ ಇದ್ದರೆ ಡಿಸ್ಕ್ವಾಲಿಫಿಕೇಷನು ಇರಬೇಕು. ಕ್ವಾಲಿಫಿಕೇಷನ್ ಉಂಟು ಅಂತಂದರೆ ಡಿಸ್ಕ್ವಾಲಿಫಿಕೇಷನ್ ಇರಲೇಬೇಕು. ಧೂಮೇನ ಅಗ್ನಿರಿವ ಆವೃತ ಸರ್ವಾರಂಭ. ನೀವು ಬೆಂಕಿ ಅಂತ ಬೆಳಕು ಅಂತ ಒಪ್ಪಿಕೊಂಡ್ರೆ ಅದರೊಟ್ಟಿಗೆ ಹೊಗೆಯನ್ನು ಒಪ್ಪಿಕೋಬೇಕು. ಬೆಂಕಿ ಬೆಳಕಿಗೆ ಆಗಬೇಕಾದ್ರೆ ಹೊಗೆಯೂ ಬೇಕಪ್ಪ. ಹೊಗೆ ಇಲ್ಲದೆ ಬೆಂಕಿ ಎಂದರೆ ಅಂಥದ್ದು. ಆದ್ದರಿಂದ ಭಗವಂತನು ಬೆಳಕು ಅಲ್ಲ, ಕತ್ತಲೆಯೂ ಅಲ್ಲ, ಎಲ್ಲಗಳೇ ಹಾಗಾದ್ರೆ ತೊಂದರೆ ಇಲ್ಲ. ನಾವು ಭಗವಂತನ ಇದೆಲ್ಲ ವಿಷಯ ಸಮಸ್ಯೆಯನ್ನು ಗೊತ್ತುಂಟು. ಯಾವುದೇ ಒಂದು ಸಂಗತಿಯನ್ನು, ನಮಗೆ ಅನುಭವಕ್ಕೆ ನಿಲುಕದ ಸಂಗತಿಯನ್ನು ನಾವು ಲಾಜಿಕ್ಕಿನಿಂದ ತಿಳ್ಕೊಳ್ಳಿಕ್ಕೆ ಹೋಗುವಾಗ ಬರುವ ಸಮಸ್ಯೆ. ಆವಾಗ ಲಾಜಿಕ್ ಮಾಡೋದು. ಲಾಜಿಕ್ ಅನ್ನೋದು ನಮ್ಮ ಅನುಭವದ ಮಿತಿಯೊಳಗೆ ನಮ್ಮ ಲಾಜಿಕ್ ಇರೋದು. ಅದರಿಂದ ಅನುಭವಕ್ಕೆ ಗೋಚರವಾಗದ ಸಂಗತಿಯನ್ನು ನಮ್ಮ ಅನುಭವದಲ್ಲಿ ಬರುವ ಲಾಜಿಕ್ನಿಂದ ನಾವು ಪ್ರೂವ್ ಮಾಡಲಿಕ್ಕೆ ಹೋಗ್ತೇವೆ. ಇದು ಸಮಸ್ಯೆ. ಹಾಗಾಗಿ ದೇವರು ಅಂದರೆ ಯಾವುದಾದ್ರು ಒಂದು ಧರ್ಮ ಒಪ್ಪಿದರೆ ಅದರ ಆಪೋಸಿಟನ್ನು ಒಪ್ಪಬೇಕಾಗತ್ತೆ. ಆದ್ದರಿಂದ ಈಗ ನೋಡಿ, ಇದಾಯಿತು ಆನಂದ. ದುಃಖ ಇಲ್ಲ ಆದರೆ ಆನಂದವೂ ಇಲ್ಲ. ಹಾಗೆ ಇನ್ನೊಂದು ತಗೊಂಡ್ರೆ, ಇದನ್ನೊಬ್ಬರು ಒಪ್ಕೊಂಡ್ರು ಆನಂದ ಇಲ್ಲ ಅಂತ. ಆಮೇಲೆ ಯೋಚನೆ ಮಾಡಿದ್ರು, ಹಾಗೆ ಅಲ್ವ ಜ್ಞಾನ ಅಜ್ಞಾನ ಒಟ್ಟಿಗೆ ಇರುವಂಥದ್ದಲ್ವ. ಅಜ್ಞಾನ ಇಲ್ಲದ ಜ್ಞಾನ ಯಾರಿಗುಂಟು? ನಮಗೆ ಜ್ಞಾನ ಉಂಟು, ಅಜ್ಞಾನವೂ ಉಂಟು. ಆದ್ದರಿಂದ ಭಗವಂತನಿಗೆ ಅಜ್ಞಾನ ಇಲ್ಲ ಅಂತೀರಿ, ಹಾಗಾದ್ರೆ ಜ್ಞಾನವೂ ಇರಲಿ ಸಾಧ್ಯ ಇಲ್ಲ. ಹೀಗೆ ಲಾಜಿಕ್ ಮಾಡ್ತಾ ಹೋದರೆ ಕಡೆಗೆ ದೇವರಿದ್ದಾನೆ, ಅದು ದೇವರಲ್ಲಿ ಏನೂ ಇಲ್ಲ. ಏನೂ ಇಲ್ಲದ ದೇವರು ಯಾಕಿರ್ತಾನೆ? ಅವನಾದರೂ ಯಾಕೆ ಬೇಕು? ದೊಡ್ಡ ಗೊಂದಲ ಇದೆಲ್ಲ. ಏನೂ ಇಲ್ಲದಿದ್ದವ ನಮ್ಮ ಹತ್ರ ಏನಾದರೂ ಒಂದು ಸ್ವಲ್ಪ ಉಂಟು, ಅವನು ಏನೂ ಇಲ್ಲ, ಮತ್ತು ಅವನನ್ನು ನಾವು ಯಾಕೆ ಉಪಾಸನೆ ಮಾಡಬೇಕು? ಸೊ ಹೀಗೆ ದೇವರ ಬಗ್ಗೆ ಚಿಂತನೆ ಮಾಡ್ತಾ, ಬರೀ ತರ್ಕದ ಮೇಲೆ ನಾವು ದೇವರನ್ನು ಚಿಂತನೆ ಮಾಡ್ತಾ ಹೋದರೆ ಅದು ಎಲ್ಲೆಲ್ಲೋ ಕೊಂಡು ಹೋಗ್ಬಿಡುತ್ತೆ. ಅದು ಕೊನೆಗೆ ನಮ್ಮನ್ನು ಎಲ್ಲೋ ಒಂದು ಅಸತ್ಯದಲ್ಲಿ ತಳ್ಳಿಬಿಡುತ್ತೆ. ಅದು ವಾಸ್ತವವಾಗಿ ದೇವರನ್ನು ಏನು ತಿಳ್ಕೊಬೇಕಪ್ಪ? ಕೃಷ್ಣ ಅರ್ಜುನ ಪ್ರಶ್ನೆ ಏನು ಅಂದರೆ, ನೀನು ಹೇಳಬೇಕು. ಹೇಳಿದರೆ ಸ್ವತಃ ಭಗವಂತ ಏನು ಅಂತ ಭಗವಂತನೇ ಹೇಳಬೇಕು. ಇನ್ಯಾರು ಊಹೆ ಮಾಡಿದ್ದನ್ನು ನಾವು ನಂಬಿಕೊಂಡು ಏನೂ ಮಾಡೋ ಹಾಗಿಲ್ಲ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಸಮಂ ಸರ್ವೇಷು ಭೂತೇಷು ತಿಷ್ಠಂತಂ ಪರಮೇಶ್ವರಂ ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ ಸ ಪಶ್ಯತಿ. ಬಹಳ ದೇವರ ಬಗ್ಗೆ ನಮ್ಮ ಅನುಸಂಧಾನ ಹೇಗಿರಬೇಕು? ಕ್ರಿಸ್ಪಾಗಿ ಧ್ಯಾನ ಮಾಡುವಾಗ ಏನು ಯೋಚನೆ ಮಾಡಬೇಕು? ಸಮಂ ಸರ್ವೇಷು ಭೂತೇಷು ತಿಷ್ಠಂತ. ಇಲ್ಲಿ ಪುರುಷ ಪ್ರಕೃತಿ ಅನ್ನೋದನ್ನು ಕ್ಷೇತ್ರಜ್ಞ ಅಂತ. ಕ್ಷೇತ್ರಜ್ಞರಲ್ಲಿ ಅವರ ಪುರುಷರನ್ನು ಡಿಲೀಟ್ ಮಾಡಿಬಿಟ್ಟ. ಪುರುಷ ಅಂದರೆ ಪರಮಪುರುಷ ಮಾತ್ರ ಆದ ಕ್ಷೇತ್ರಜ್ಞ ಅನ್ನುವ. ಅದನ್ನೇ ಇಲ್ಲಿ ಪರಮಪುರುಷನನ್ನು ಮತ್ತೊಂದು ಶಬ್ದ ಹೇಳಿದ ಪರಮೇಶ್ವರ ಅಂತ. ಅದು ಜೀವರಿಗೆ ಅನ್ವಯ ಆಗೋದು. ಜೀವರನ್ನು ಡಿಲೀಟ್ ಮಾಡಿ ಕೇವಲ ಪುರುಷೋತ್ತಮ ಹರಿಯಾರವನು ಪರಮೇಶ್ವರ. ಪರಮೇಶ್ವರ ಅನ್ನುವ ಶಬ್ದವೇ ಬಹಳ ವಿಚಿತ್ರವಾದ ಶಬ್ದ. ಯಾಕೆಂದರೆ ನಮಗೆ ಪರಮೇಶ್ವರ ಅನ್ನೋ ಶಬ್ದ ಬಹಳ ಸರ್ತಿ ಕೇಳಿರ್ತೇವೆ, ಅದು ಹೊಸ ಶಬ್ದ ಅಲ್ಲ. ಆದರೆ ಒಂದು ವಿಚಿತ್ರ ಏನು ಅಂತಂದರೆ, ಸಾಮಾನ್ಯವಾಗಿ ನಾವು ತುಂಬ ಕೇಳುವ ಮತ್ತು ತುಂಬ ಬಾರಿ ಪ್ರಯೋಗಿಸುವ ಶಬ್ದದ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಎಲ್ಲರೂ ಆ ಶಬ್ದ ಬಳಸ್ತಾರೆ, ನಾವು ಬಳಸ್ತೇವೆ ಅಷ್ಟೇ. ಅದರ ಎಕ್ಯುರೇಟ್ ಮೀನಿಂಗ್, ಅದರ ಎಟಿಮೊಲಾಜಿಕಲ್ ಮೀನಿಂಗ್ ನಮಗೆ ಗೊತ್ತಿರೋದಿಲ್ಲ. ಪರಮೇಶ್ವರ ಎಷ್ಟೋ ಶಬ್ದಗಳು ಹಾಗೆ ರೀ. ಪರಮೇಶ್ವರ ಎಂಥದ್ದು ಅದು ಗೊತ್ತಿಲ್ಲ ನಿಮಗೆ. ಪರಮೇಶ್ವರ ಅಂದರೆ ಗೊತ್ತಿಲ್ವ? ಪರಮೇಶ್ವರ ಅಲ್ವಾ ಅಂತೇವೆ ನಾವು ಅಷ್ಟೇ. ನಮ್ಮದು ಅದು ಗೊತ್ತಿಲ್ವ? ನೀವೆಂಥ ಜನ? ಪರಮೇಶ್ವರ ಅಂದರೆ ಪರಮೇಶ್ವರ ಅಷ್ಟು ಗೊತ್ತಾಗೋಲ್ವ ಅಂತ ಎಂತಂತ ಹೇಳಲಿಕ್ಕೆ ಬರೋದಿಲ್ಲ. ಇದು ನಮ್ಮ ಪ್ರಾಬ್ಲಮ್. ಯಾವ ಶಬ್ದವನ್ನು ಕೂಡ ಅದರ ಒಳಗೆ ಹೋಗಿ ನಾವು ತಿಳಿದಿಲ್ಲ, ಹೊರಗೆ ನಿಂತು ನೋಡ್ತಾ ಇರ್ತೇವೆ. ಬರೀ ನೋಡುವುದು, ದೂರದಿಂದ ಶಬ್ದವನ್ನು ನೋಡಿ ನಾವು ಬಳಸ್ತೇವೆ ಹೊರತು ಅದರ ಒಳಗೆ ಹೊಕ್ಕು ನೋಡುವುದಿಲ್ಲ. ನಾವು ಹೇಗೆ ಭಗವಂತ ನಮ್ಮ ಒಳಗೆ ಅಂತರ್ಯಾಮಿಯಾಗಿದ್ದಾನೆ, ನಾವು ಶಬ್ದದ ಅಂತರ್ಯಾಮಿಗಳಾಗಬೇಕು. ಪ್ರತಿಯೊಂದು ಶಬ್ದದ ಒಳಗೆ ಹೋಗಿ ಕೂತು ನೋಡಬೇಕು. ನಾವು ದೂರದಲ್ಲಿ ಕೂತು ಡಿಕ್ಷನರಿ ಪುಸ್ತಕ ನಮ್ಮ ಎದುರು ಇಟ್ಟುಕೊಂಡು ಶಬ್ದವನ್ನು ನೋಡ್ತೇವೆ. ಆಗ ಅರ್ಥ ಆಗೋಲ್ಲ. ಶಬ್ದದ ಒಳಗೆ ನಾವು ಪ್ರವೇಶ ಮಾಡಬೇಕು. ಪರಮೇಶ್ವರ ನೋಡಿ, ಇದು ವಾಸ್ತವಿಕವಾಗಿ
3 ಶಬ್ದಗಳು ಒಟ್ಟಾಗಿ ಆಗಿರತಕ್ಕಂಥ. ವ್ಯಾಕರಣದ ಪ್ರಕಾರ 2 ಶಬ್ದಗಳು ಒಟ್ಟಾಗಿ, ಆದರೆ ನಿರ್ವಚನ ಶಾಸ್ತ್ರದ ಪ್ರಕಾರ, ಶಿಕ್ಷಾಶಾಸ್ತ್ರದ ಪ್ರಕಾರ, ನಿರುಕ್ತದ ಪ್ರಕಾರ 3 ಶಬ್ದಗಳು ಒಟ್ಟಾಗಿ ಆದ ಶಬ್ದ. ವ್ಯಾಕರಣದ ಪ್ರಕಾರ 2, ಅವರಿಗೆ ಈಶ್ವರ ಅನ್ನುವ ಶಬ್ದ ಮತ್ತು ಪರಮ ಅನ್ನುವ ಶಬ್ದ 2 ಒಟ್ಟಾಗಿ. ಆದರೆ ಈಶ್ವರ ಶಬ್ದ ಹೇಗಾಯಿತು? ಅದು ಈಶ ಶಬ್ದದಿಂದ ಆದ್ದು. ಈಶ ಇದ್ದದ್ದು ಈಶ್ವರ ಯಾಕಾಯಿತು? ವರಚು ಪ್ರತ್ಯಯ ಅಲ್ರಿ. ಪ್ರತ್ಯಯ ಯಾಕೆ ಬಂತು? ಶಬ್ದ ಉಂಟು ಅಂತ ನೀವು ಪ್ರತ್ಯಯ ಮಾಡಿದ್ದು, ಪ್ರತ್ಯಯ ಇದೆ ಅಂತ ಶಬ್ದ ಆದದ್ದಲ್ಲ. ನೀವು ಪ್ರತ್ಯಯ ಮಾಡಿದ್ದು ಆಮೇಲೆ. ಆ ಶಬ್ದ ಮೊದಲು ನೀವು ಪ್ರತ್ಯಯವನ್ನು ಕಲ್ಪನೆ ಮಾಡೋ ಮುಂಚೆ ಆ ಶಬ್ದಕ್ಕೆ ಏನು ಅರ್ಥ ಇತ್ತು ಅದು ಬೇಕಲ್ವ? ಅದಕ್ಕೆ ನಿರ್ವಚನಕಾರ ಹೇಳಿದರು, ವ್ಯರ್ಥವಾದ ಪ್ರತ್ಯಯಗಳಿಂದ ಶಬ್ದವನ್ನು ನಿಷ್ಪತ್ತಿ ಮಾಡುವುದು ನಿರ್ವಚನ ಶಾಸ್ತ್ರಕ್ಕೆ ಒಪ್ಪಿಗೆ ಇಲ್ಲ. ಮತ್ತು ಹಾಗಾದರೆ ಈಶ್ವರ ಅಂತ ಅನ್ನೋದು 2 ಶಬ್ದಗಳು ಸೇರಿ ಆದದ್ದು. ಯಾವಾಗಲೂ ಹಾಗೆ ನಾವು ಒಂದು ಶಬ್ದವನ್ನು ಬಳಕೆಗೆ ತಂದಾಗ ಅದನ್ನು ನಾವು ಯೂಸೇಜ್ನಲ್ಲಿ ಬಳಕೆಯಲ್ಲಿ ಬರುವಾಗ ಅವಸರವಾಗಿ ಹೇಳ್ತೇವೆ. ನಾವೀಗ ನೋಡಿ, ಏನು ಮಾಡ್ತೀಯಾ ಅಂತೇವೆ. ಮಾಡ್ತೀಯಾ ಅಂತ ಅನ್ನೋ ಶಬ್ದ ಇಲ್ಲ ಕನ್ನಡದಲ್ಲಿ. ಮಾಡುತ್ತೀಯಾ ಅಂತ ಕೇಳಬೇಕಲ್ವಾ? ಅಯ್ಯೋ ಯಾರು ಮಾತಾಡ್ತಾರೆ ಹಾಗೆ. ಮಾಡುತ್ತೀಯಾ ಬೇರೆ ಕೆಲಸ ಇರೋ, ಏನು ಮಾಡ್ತೀಯಾ? ಸೊ ಒಂದು ಶಬ್ದ ಮಾಡು ಅನ್ನೋ ಧಾತು, ಮಾಡು ಅನ್ನೋ ಧಾತುವಿಗೆ ಮಧ್ಯಮ ಪದ ಬಂದಾಗ ಮಾಡುತ್ತೀ ಆಗುತ್ತೆ. ಮಾಡ್ತೀಯ ಹಾಗಾಯಿತು. ನಾ ಹೋಗ್ತೇನೆ, ಅರೆ ಹೋಗುತ್ತೇನೆ ಆಗಬೇಕಲ್ಲ, ಹೋಗ್ತೇನೆ ಹಾಗಾಯಿತು. ಅಂದರೆ ಯಾವ ಭಾಷೆಯಲ್ಲೂ ಸ್ವರ ಲೋಪ ಆಗುತ್ತೆ ಫಾಸ್ಟಾಗಿ ಮಾತಾಡುವಾಗ. ಹಾಗೆಯೇ ಬರ್ತೀಯಾ, ಯಾರು ಬೇಕಾದ್ರೆ ನೋಡಿ, ನೀ ಬರ್ತೀಯಾ, ಅರೆ ಬರುತ್ತೀಯಾ ಅಂತ ಯಾರಾದ್ರು ಕನ್ನಡ ಗೊತ್ತಿದ್ದವ್ರು ಮಾತಾಡ್ತಾರ? ಅದನ್ನು ಎಲ್ಲೋ ಇವನು ಯಾವಾಗ ನೀವು ಕರ್ನಾಟಕಕ್ಕೆ ಬಂದು ಬೇರೆ ಪ್ರಾಂತದವರು ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಹಾಗೆ ಕರೆಕ್ಟ್ ಎಲ್ಲ ಮಾತಾಡಿಬಿಟ್ರೆ ಗಾಬರಿ ಆಗಿಬಿಡುತ್ತೆ ಕನ್ನಡಿಗರಿಗೆ. ಹಾಗೆಯೇ ಸಂಸ್ಕೃತವು ಅದೇ ಥರ ಏನಾಗುತ್ತೆ ಅಂದರೆ, ಈಶ ವರ ಅದನ್ನು ಫಾಸ್ಟ್ ಹೇಳಿ ಏನಾಗುತ್ತೆ, ಈಶ್ವರ ಆಯಿತು. ಸೊ ಈಶ ವರ, ಈಶ ಮತ್ತು ವರ 2 ಶಬ್ದ ಸೇರಿ ಈಶ್ವರ ಆಯಿತು. ಪರಮ ಸೇರಿ 3 ಶಬ್ದ ಸೇರಿ ಪರಮೇಶ್ವರ ಆಯಿತು. ಅದನ್ನ ಅವನು ಪರಮ, ಅವನು ಈಶ, ಅವನು ವರ, 3 ಶಬ್ದಗಳಿದೆ. ಈ 3 ಶಬ್ದಗಳನ್ನು ನೀವು ವಿಂಗಡಿಸಿ ಅರ್ಥ ಮಾಡಬೇಕು. ಈಗ ಇದೊಂದು ಹೊಸ ಅರ್ಥವಂತ ಈ ಶಬ್ದಕ್ಕೆ. ಪರಮೇಶ್ವರ ಅಂದರೆ ಏನು? ಅವನು ಈಶ ಅಂತ ನಾವು ಹೇಳ್ತೇವಲ್ವ. ಈಶ ಅಂದರೆ ಎಲ್ಲರೂ ನಮಗಿಂತ ದೊಡ್ಡವರು, ಎಲ್ಲರೂ ಈಶರೇ. ನಮ್ಮನ್ನು ನಿಯಂತ್ರಿಸಬಲ್ಲವರು ಅಂತ ಅರ್ಥ. ಈಶ ಅಂದರೆ ಒಡೆಯ ಅಂತ ಅರ್ಥ. ನಮ್ಮನ್ನು ಈಷ್ಟೇ, ಹಿ ಹೂ ಕಂಟ್ರೋಲ್ಸ್ ಅಸ್. ನಮ್ಮನ್ನು ಯಾರು ನಿಯಂತ್ರಿಸುವವರೋ ಅವ್ರು ನಮಗೆ ಈಶರು. ನಮಗಿಂತ ದೊಡ್ಡವರು, ನಮ್ಮ ತಂದೆ ತಾಯಿ ಇರ್ಬೋದು, ಮೇಸ್ಟ್ರಿ ಇರ್ಬೋದು, ಆಫೀಸಿನ ಬಾಸ್ ಇರ್ಬೋದು, ಅವರೆಲ್ಲ ನಮಗೆ ಈಶ್ವರಲ್ವ. ಅವ್ರು ಹೇಳಿ ಎಸ್ ಸರ್ ಅಂತ ಹೇಳಬೇಕು, ತಲೆ ಕೆರ್ಕೊಂಡು ನಿಂತಬೇಕಲ್ಲ. ಅವ್ರು ಕೂತಿದ್ದಾಗ ನಿಂತು ತಲೆ ಕೆರೆದುಕೋಬೇಕು, ಎಸ್ ಸರ್ ಎಸ್ ಸರ್ ಅಂತ. ನಮಗೆ ಒಳಗೆ ಎಷ್ಟು ಹೇಳಿದ್ರು ದರಿದ್ರ ಅಂತ ಒಳಗೆ ಅಂದ್ಕೊಂಡ್ರೆ ಆಯ್ತು ಸರ್ ಅಂತ ತಲೆ ತುರಿಸ್ಕೊಂಡು ಅವರೆಲ್ಲ ಈಶ್ವರು. ಆದರೆ ಈಶವರ ಅಂದರೆ ನಮಗೆ ಯಾರ ಆಜ್ಞೆಯನ್ನು ನಾವು ಪಾಲಿಸದೇ ಇರಲಾರೆವೋ ಮತ್ತು ಪಾಲಿಸುವುದು ನಮ್ಮ ಕರ್ತವ್ಯವೋ, ಯಾರು ಆಜ್ಞೆಯನ್ನು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ ಅನ್ನೋದು ನಮಗೆ ಗೊತ್ತೂ ಇಲ್ಲವೋ ಅಂಥ ಅಜ್ಞಾತವಾದ ವಿಶ್ವಶಕ್ತಿಗಳನ್ನು ಈಶ್ವರ ಅಂತ ಹೇಳ್ತಾರೆ. ಅವರು ಈಶ ಅಂದರೆ ಯಾರು ಆಗುವುದು, ನಮ್ಮ ಬಾಸು, ನಮ್ಮನ್ನು ನಿಯಂತ್ರಣ ಮಾಡೋರು, ನಮಗಿಂತ ದೊಡ್ಡವರು, ನಮ್ಮ ಪಾಠ ಹೇಳಿದಂತಹ ಅಧ್ಯಾಪಕರಿಂದ ಹೇಳಿದ ಎಲ್ಲರೂ ಆಗೋದು. ಈಶವರ ಅಂತಂದರೆ ಅವರು ನನ್ನನ್ನು ನಿಯಂತ್ರಣ ಮಾಡೋರು ಅಷ್ಟೇ ಅಲ್ಲ, ನನ್ನನ್ನು ನಿಯಂತ್ರಣ ಮಾಡುವ ನನ್ನ ಈಶ್ವರಿದ್ದಾರಲ್ಲೋ ಅವರನ್ನು ನಿಯಂತ್ರಣ ಮಾಡುವ. ಅಂದರೆ ಇಡೀ ಮನುಕುಲವನ್ನು ನಿಯಂತ್ರಣ ಮಾಡಿಯೂ ನಮ್ಮ ಗಮನಕ್ಕೆ ಬಾರದೇ ಇರತಕ್ಕಂಥ ಈ ಅನ್ಸೀನ್ ಯೂನಿವರ್ಸಲ್ ಫೋರ್ಸಸ್ ಇದ್ದಾವಲ್ಲ, ಅದನ್ನು ಈಶ್ವರ ಅಂತಾರೆ. ಅಂದರೆ ಈಶ್ವರು ಅಂತ ನಾವು ತಿಳ್ಕೊಂಡವರಿಗಿಂತ ಮೇಲೆ ಅದಕ್ಕಿಂತ ವರ, ಬೆಟರ್ ದ್ಯಾನ್ ದೋಸ್ ಪೀಪಲ್, ಅದಕ್ಕಿಂತ ಎತ್ತರದಲ್ಲಿ ಇರುವವರು. ಅಂದರೆ ತತ್ವಾಭಿಮಾನಿ ದೇವತೆಗಳು, ಅವರಿಗೆಲ್ಲ ಈಶ್ವರರು ಅಂತ. ತತ್ವಾಭಿಮಾನಿ ದೇವತೆಗಳು ಈಶ್ವರರಾದರೆ ಆ ತತ್ವಾಭಿಮಾನಿ ದೇವತೆಗಳಿಗೂ ಕೂಡ ನಿಯಂತ್ರಣ ಮಾಡತಕ್ಕಂಥ ಮತ್ತೊಂದು ಪರಶಕ್ತಿ ಇದೆಯಲ್ಲ, ಅವರು ಇಂಡಿಪೆಂಡೆಂಟ್ ಅಲ್ಲ. ಭಯಾದಸ್ಯಾಗ್ನಿ ಸ್ತಪತಿ, ಭಯಾತ್ತಪತಿ ಸೂರ್ಯ, ಅಗ್ನಿ ನಮ್ಮ ವಾಗೀಂದ್ರಿಯದ ಈಶ್ವರ. ಆದರೆ ಅವನು ಯಾಕೆ ಕೂತು ಮಾಡ್ತಾ ಇದ್ದಾನೆ ಅಂದರೆ, ಅವನು ತನ್ನ ಮೇಲಿದ್ದಾನಲ್ಲ, ಅವನು ಭಯದಿಂದ. ಭಯ ಅಂದರೆ ನಿಯತಿ ಬದ್ಧತೆ ಅಷ್ಟೇ, ಹೆದರಿಕೆ ಅಲ್ಲ, ನಿಯತಿ ಬದ್ಧತೆ. ಭಗವಂತನ ನಿಯತಿಗೆ ಬದ್ಧನಾಗಿ ಅವನು ಕೆಲಸ ಮಾಡ್ತಾ ಇದ್ದಾನೆ. ಹಾಗಾದರೆ ಇವನಿಗೂ ಮೇಲೆ ಒಬ್ಬ ಈಶ್ವರ ಇದ್ದಾನಲ್ಲ, ಅವನು ಪರಮೇಶ್ವರ. ಹೀಗೆ ಈಶ
ಈಶವರ. ಈಶ ಅಂದರೆ ನಮ್ಮ ಕಣ್ಮುಂದೆ ಇರತಕ್ಕಂಥ ನಮ್ಮ ಒಡೆಯರು. ನಮ್ಮ ಕಣ್ಣಿಗೂ ಕಾಣದೆ ನಮ್ಮ ಒಳಗೆ ಇದ್ದು ನಮ್ಮನ್ನು ಹೊರಗಿನಿಂದ ನಿಯಂತ್ರಿಸುವವರು ಈಶರು. ಒಳಗಿನಿಂದ ನಮ್ಮನ್ನು ನಿಯಂತ್ರಿಸುವಂಥ ತತ್ವಾಭಿಮಾನಿ ದೇವತೆಗಳು ಈಶ್ವರರು. ಅವರನ್ನೂ ನಿಯಂತ್ರಿಸ್ತಕ್ಕಂಥ ಭಗವಂತ ಪರಮೇಶ್ವರ. ಅವನೇ ಪುರುಷ. ಪುರುಷ ಅಂದರೆ ಏನು? ಪುರದಲ್ಲಿರುವವ. ಪುರದಲ್ಲಿ ತುಂಬ ಜನ ಇರ್ತಾರೆ. ಈ ಪುರದೊಳಗೆ ನಾನೂ ಇದ್ದೇನೆ, ತತ್ವಾಭಿಮಾನ ದೇವತೆಗಳು ಇದ್ದಾರೆ, ಅವನು ಇದ್ದಾನೆ. ಯಾರು ಇದರಲ್ಲಿ ಶ್ರೇಷ್ಠ? ಅವನು ಪುರುಷ. ಅದೇ ಪರಮ ಈಶ್ವರ. ಈ ದೇಹದ ಒಳಗೆ ನಮ್ಮನ್ನು ನಿಯಂತ್ರಣ ಮಾಡ್ತಾ, ನಾನೂ ದೇಹದ ಒಳಗಿದ್ದೇನೆ, ನಾನೂ ಒಬ್ಬ ಪುರುಷ. ತತ್ವಾಭಿಮಾನ ದೇವತೆಗಳು ಪುರುಷರು ಪುರದೊಳಗಿದ್ದಾರೆ. ಭಗವಂತನೂ ಪುರುಷ, ಆದರೆ ಅವನು ಪುರುಷೋತ್ತಮ, ಅವನೇ ಈಶ್ವರ, ಪರಮೇಶ್ವರ. ಹಾಗೆ ಪರಮೇಶ್ವರ ಅಂತಂದರೆ ನಮ್ಮನ್ನು ನಿಯಂತ್ರಿಸ್ತಕ್ಕಂಥ, ಹೊರಗಿನಿಂದ ಅಲ್ಲ ಒಳಗಿನಿಂದಲೂ ನಮ್ಮನ್ನು ನಿಯಂತ್ರಿಸ್ತಕ್ಕಂಥ ಅನ್ಸೀನ್ ಪವರ್ಸ್ ಇದ್ದಾವಲ್ಲ, ಅನ್ಸೀನ್ ಯೂನಿವರ್ಸಲ್ ಫೋರ್ಸಸ್, ಅವುಗಳನ್ನು ನಿಯಂತ್ರಿಸುವ ಪರಾಶಕ್ತಿ. ಪರಾಸ್ಯ ಶಕ್ತಿ ವಿವಿಧೈವ ಶ್ರೀಯತೆ ಸ್ವಾಭಾವಿಕ ವಿಜ್ಞಾನ ಬಲಕ್ರಿಯಾಚ. ಆ ಪರಮಶಕ್ತಿ ಏನಿದೆ ಜಗತ್ತಿನ ಸರ್ವೋತ್ಕೃಷ್ಟವಾದ ಪವರ್. ಆ ಸರ್ವಸಮರ್ಥ ಅಂತ ನಾವೇನು ಹೇಳ್ತೇವೆ ಅದು ಈಶ್ವರ ಪರಮೇಶ್ವರ ಅಂತ. ಸರ್ವಸಮರ್ಥ, ಆಮ್ನಿಪೊಟೆಂಟ್. ಅದನ್ನು ಕೆಲವೊಮ್ಮೆ ನಾವು ಪರಮೇಶ್ವರ ಅನ್ನೋದನ್ನು ಬರೇ ಈಶ್ವರ ಶಬ್ದದಿಂದಲೂ ಹೇಳ್ಬೋದು, ಬರೇ ಈಶಾ ಅಂತಲೂ ಹೇಳ್ಬೋದು. ಯಾಕೆಂದರೆ ಎಲ್ಲ ಶಬ್ದವೂ ಮುಖ್ಯವಾಗಿ ಅಲ್ಲಿಗೆ ಹೋಗೋದಲ್ವ, ಮುಖ್ಯಾರ್ಥ ಅದೇ ಇರುತ್ತೆ. ಆದರೆ ಸ್ಪಷ್ಟೀಕರಣಕ್ಕೋಸ್ಕರ ಪರಮ ಈಶಾವರ ಅಂತ ಹೇಳ್ತಾರೆ. ಈಗ ವಿಷ್ಣು ಅಂತ ಹೇಳ್ತಾರೆ, ಮಹಾವಿಷ್ಣು. ಮಹಾವಿಷ್ಣು ಅಂದರೆ ಮತ್ತೆ ಮಹತ್ವ ಅಲ್ಲದ ಒಬ್ಬ ವಿಷ್ಣು ಇದ್ದಾನ. ಮಹಾಗಣಪತಿ, ಆಮೇಲೆ ನಾರಾಯಣ, ಸತ್ಯನಾರಾಯಣ, ಮತ್ತು ಸುಳ್ಳು ನಾರಾಯಣ ಒಬ್ಬ ಇದ್ದಾನ. ಇದೆಲ್ಲ ಹೆಚ್ಚು ಅರ್ಥವನ್ನು ಸ್ಪಷ್ಟ ಮಾಡೋದಕ್ಕೋಸ್ಕರ ಹೇಳೋದು ಹೊರತು ಆ ವಿಶೇಷಣ ಹಾಕದೇ ಇದ್ದರೂ ಕೂಡ ಅದು ಮೂಲಭೂತವಾದ ಅರ್ಥವನ್ನು ಹೇಳುತ್ತೆ. ಹಾಗೆ ಪರಮೇಶ್ವರ ಅಂತ ಭಗವಂತ ನಿನ್ನನ್ನು ನಿಯಂತ್ರಿಸುವ ವಿಶ್ವಶಕ್ತಿಗಳಲ್ಲಿ ಸರ್ವಶ್ರೇಷ್ಠವಾದ ಶಕ್ತಿ ಅಂತ ಉಪಾಸನೆ ಮಾಡು. ಆಯಿತು. ಎಲ್ಲಿದ್ದಾನೆವ? ಸರ್ವೇಷು ಭೂತೇಷು ತಿಷ್ಠಂತಂ. ಎಲ್ಲ ಜೀವಜಾತದ ಒಳಗೂ ಬಿಂಬರೂಪದಿಂದ ಇದ್ದಾನೆ ಅಂತ. ಎಲ್ಲಿದ್ದಾನೆ? ಎಲ್ಲ ಕಡೆ ಇದ್ದಾನಲ್ಲ. ಯಾಕಂದ್ರೆ ಪರಮೇಶ್ವರ ಅನ್ನೋ ಶಬ್ದವೇ ಆಮ್ನಿ ಪೊಟೆಂಟು ಮತ್ತು ಆಮ್ನಿ ಪ್ರೆಸೆಂಟ್ ಅನ್ನೋ ಅರ್ಥವನ್ನು ಸ್ಥೂಲವಾಗಿ ಹೇಳಿಬಿಟ್ಟಿದ್ದದು. ಆದರೆ ಆಮ್ನಿಷಿಯಂಟ್ ಅನ್ನುವಂಥದ್ದು ಹಿಂದೆ ಹೇಳಿಬಿಟ್ಟಿದ್ದಾರೆ. ಕ್ಷೇತ್ರಜ್ಞ ಅನ್ನೋ ಶಬ್ದದಿಂದ ಆಮ್ನಿಷಿಯಂಟ್ ಅಂತ ಗೊತ್ತಾಯಿತು. ಅವನು ಎಲ್ಲ ಕಡೆ ಇದ್ದಾನೆ ಅಂತ ಹೇಳೋದ್ರಿಂದ ಆಮ್ನಿ ಪ್ರೆಸೆಂಟ್ ಅನ್ನೋದು ಗೊತ್ತಾಯಿತು. ಈಗ ಪರಮೇಶ್ವರ ಅನ್ನೋ ಶಬ್ದದಿಂದ ಅವನು ಆಮ್ನಿ ಪೊಟೆಂಟ್ ಅನ್ನೋದು ಅರ್ಥ ಆಯಿತು. ಸರ್ವಸಮರ್ಥ, ಸರ್ವಸಮರ್ಥನಾಗಿ ಎಲ್ಲೋ ಕೂತ್ಕೊಂಡು ನಮ್ಮನ್ನು ನಿಯಂತ್ರಿಸ್ತಾ ಇಲ್ಲ. ಮತ್ತು ಸರ್ವೇಷು ಭೂತೇಷು ತಿಷ್ಠಂತು. ಇದು ಇನ್ನೊಂದು ವಿಶೇಷ ಭಗವಂತನದು. ಈ ಯಾವನೇ ಒಬ್ಬ ನಿಯಾಮಕ, ನಮ್ಮ ಬಾಸ್ ಅಂತ ಹೇಳಿ ಅಥವಾ ನಮ್ಮ ಒಡೆಯ ಎಲ್ಲಿರ್ತಾನೆ? ಅವನು ಇರುವಲ್ಲಿ ಎಲ್ಲ ಒಂದು ಕಡೆ ಇರ್ತಾನೆ. ಅಲ್ಲಿ ಇದ್ದುಕೊಂಡು ಇವ ರಾಜ, ಒಂದು ದೇಶದ ರಾಜ. ಅವನೆಲ್ಲಿರ್ತಾನೆ? ಅವನವನ ಅರಮನೆಯಲ್ಲಿ, ಆ ಅರಮನೆಯಲ್ಲಿ ಒಂದು ಕೋಣೆಯಲ್ಲಿ, ಆ ಕೋಣೆಯಲ್ಲೂ ಒಂದು ಕುರ್ಚಿ ಮೇಲೆ ಇರ್ತಾನೆ. ಹಾಗೆ ಅವರಿಗೇನು ಇಡೀ ಅರಮನೆಯಲ್ಲಿ ಮಹಾರಾಜರು ಅವರಿಗೇನು ಇಡೀ ಅರಮನೆಯಲ್ಲಿ ಇರಲಿಕ್ಕಾಗತ್ತಾ? ಏನಿಲ್ಲ, ಇಡೀ ಅರಮನೆಯಲ್ಲಿ ಇರಲಿಕ್ಕಾಗೋದಿಲ್ಲ. ಅವನು ಒಂದು ಕೋಣೆಯಲ್ಲಿ ಒಂದು ಕುರ್ಚಿಯಲ್ಲಿ ಇರ್ತಾನೆ. ಧರ್ಮರಾಜ ಇದನ್ನೇ ಹೇಳಿದ್ದವನು, ನೀನು ಸಿಂಹಾಸನವನ್ನೇರು, ನೀನು ಪುಣ್ಯವಂತ, ನೀನು ಸಮ್ರಾಟ ಆಗುವಂಥ ಯುದ್ಧ ಮುಗಿದ ಮೇಲೆ ಹೇಳಿದರೆ ಏನು ಪುಣ್ಯ ಸಮ್ರಾಟ ಆಗೋದು? ಅಲ್ಲಯ್ಯ, ಇಡೀ ದೇಶ ನಿನ್ನದು. ಹೌದು, ಇಡೀ ದೇಶ ನಂದು. ಇಡೀ ದೇಶ ಕೂತ್ಕೊಳ್ಳಿಕ್ಕಾಗತ್ತಾ? ಇಲ್ಲ, ಮನೆಯಲ್ಲೇ ಇರಬೇಕು. ಮನೆಯಲ್ಲೇ ಇಡೀ ಮನೆಯಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಇಲ್ಲ, ಒಂದು ಕೋಣೆಯಲ್ಲಿ, ಆ ಕೋಣೆಯಲ್ಲೇ ಇಡೀ ಕೋಣೆಯಲ್ಲಿ ಕೂತ್ಕೊಳ್ಳಿಕ್ಕಾಗತ್ತಾ? ಆ ಮಂಚದಲ್ಲಿ 6 ಅಡಿ 2 ಅಡಿ ಅಷ್ಟೇ. ಅದು ಉಳಿದ ಮಂಚ ವೇಸ್ಟ್ ಅಲ್ವ? ಸೊ ಇರೋದು ವೇಸ್ಟ್ ಅಲ್ಲ, ಉಳಿದತ್ತೆಲ್ಲ ಏನು ಉಪಯೋಗ ಮಾಡಲಿಕ್ಕೆ ಬರುತ್ತೆ? ನಾನು ಸಮ್ರಾಟ ಆಗಿ ಏನು ಉಳಿದ ಸಾಮಾನ್ಯ ಪ್ರಜೆಗಿಂತ ಹೆಚ್ಚು ಏನಿದ್ರೂ ಉಪಯೋಗ ಮಾಡಲಿಕ್ಕೆ ಬರ್ತದೆ. ಇಡೀ ದೇಶದ ಬೆಳೆದಂಥ ದವಸ ಧಾನ್ಯ ಎಲ್ಲ ನನಗೆ ತಿನ್ಲಿಕ್ಕಾಗತ್ತಾ? ಇಲ್ಲ, ಶ್ರೀಮಂತಿಗೆ ಹೆಚ್ಚಾದ ಬಿಡ್ಲಿಕ್ಕೆ ತಿನ್ನುವುದು ಡಾಕ್ಟ್ರ್ ಅದು ತಿನ್ಬೇಡ ಅಂದ್ರೆ ರಿಸ್ಟ್ರಿಕ್ಷನ್ಸ್ ಜಾತಿಗಳಿಗೆ ಇದೆ. ಆದರೆ ತಿನ್ಲಿಕ್ಕಾಗಲ್ಲ ಸ್ವಾಮಿ, ಡಾಕ್ಟ್ರ್ ತಿನ್ನಬಾರ್ದು ಅಂತ ಹೇಳಿದ್ದಾರೆ. ಇದು ಪ್ರಾರಬ್ಧ ಕರ್ಮ. ಅದರಿಂದ ಹೇಳ್ತೇನೆ, ದೂರದಲ್ಲಿ ಇದ್ದು ಎಲ್ಲೋ ಒಂದು ಕಡೆ ಕೂತಿದ್ದು ನಿಯಮನ ಮಾಡೋವನಲ್ಲ. ಮತ್ತು ಸರ್ವೇಷು, ಇದು ಇನ್ಯಾರಿಗೂ ಇಲ್ಲ ಈ ಕ್ವಾಲಿಟಿ. ಸರ್ವೇಷು ಭೂತೇಷು ತಿಷ್ಠಂತಂ. ಒಳಗೆ ಕೂತು ದೇವತೆಗಳಿಗೆ ಇದೆ, ಆದರೆ ಅವರು ಪರಾಧೀನ. ಸ್ವತಂತ್ರನಾಗಿದ್ದುಕೊಂಡು ನಮ್ಮ ಒಳಗೆಯೇ ಇದ್ದು ನಮ್ಮನ್ನು ನಿಯಂತ್ರಿಸುವವನು ಅಂತ ನಾನು ಯಾವಾಗಲೂ ಹೇಳೋದುಂಟು. ಒಳಗೆ ಇದ್ದು ನಮ್ಮನ್ನು ಹೊತ್ತುಕೊಳ್ಳುವವನು, ಇದು ವಿಚಿತ್ರ ಕ್ವಾಲಿಟಿ ಅಲ್ವ? ಮನೆ ಒಳಗೆ ಇದ್ದು ಮನೆಯನ್ನು ಹೊತ್ತುಕೊಳ್ಳಿಕ್ಕಾಗತ್ತಾ? ಇವನು ನಮ್ಮೊಳಗೆ ಇದ್ದು ನಮ್ಮನ್ನು ಹೊತ್ತುಕೊಂಡಿದ್ದಾನೆ ಅನ್ನೋದೇ ಒಂದು ವಿಚಿತ್ರ. ಅದಕ್ಕೆ ನಾನು ಯಾವಾಗಲೂ ಹೇಳೋದುಂಟು,
ಹಿಂದಿನವರು ಆಟಿಕೆಯಲ್ಲಿ ಕೂಡ ಒಂದು ಆಟ, ಒಂದು ಬೊಂಬೆ, ಒಂದು ಚಿತ್ರ, ಅದರಲ್ಲಿ ಕೂಡ ಅಧ್ಯಾತ್ಮವನ್ನು ತುಂಬುತ್ತಿದ್ದರು. ಈಗ ಈ ದೇವಸ್ಥಾನಗಳಲ್ಲಿ ತಟ್ಟಿರಾಯ ಅಂತ ಒಂದು ಬೊಂಬೆ ಮಾಡ್ತಾರೆ. ಆ ಬೊಂಬೆ ದೇವಸ್ಥಾನದ ಬಾಗಿಲಲ್ಲಿ ಇಡ್ತಾರೆ. ಅದು ಎಲ್ಲ ಜನರ ದೃಷ್ಟಿಯಲ್ಲಿ ಒಂದು ಎಂಟರ್ಟೈನ್ಮೆಂಟ್, ಬೊಂಬೆ ಚೆಂದಕ್ಕೆ ಅಂತ. ಉತ್ಸವ ನೋಡ್ಲಿಕ್ಕೆ ಬಂದವರಿಗೆ ಒಂದು ಅಟ್ರಾಕ್ಷನ್ ಬೇಕಲ್ಲ, ಅದು ಅಟ್ರಾಕ್ಷನ್ ಅಂತ ತಿಳ್ಕೊಂಡ್ರೆ ಅಟ್ರಾಕ್ಷನು, ಅದು ಒಂದು ಲೆಸನ್ ಅಂತ ತಿಳ್ಕೊಂಡ್ರೆ ಒಂದು ಲೆಸನ್. ಅದು ಯಾಕೆಂದರೆ ದೇವರು ಒಳಗೆ ಕೂತು ಹೇಗೆ ಹೊತ್ಕೊಂಡಿದ್ದಾರೆ, ತಟ್ಟಿರಾಯನನ್ನು ನೋಡಿ ಹಾಗೆ. ಅರೆ ಹೌದಲ್ಲ, ಅವನು ಒಳಗೆ ಕೂತಿರ್ತಾನೆ, ಬೊಂಬೆಯನ್ನು ಹೊತ್ಕೊಂಡು ಹೋಗ್ತಾನೆ. ಸೊ ಒಂದು ನೋಡಿ, ಚಿಕ್ಕ ಮಕ್ಕಳಿಗೂ ಹೇಳಿದ ತಕ್ಷಣ ಅರ್ಥ ಆಗುವಂಥ ಒಂದು ಎಕ್ಸಾಂಪಲ್ ಇದು. ಅವನು ಅದನ್ನು ಹೊತ್ಕೊಂಡಿದ್ದಾನೆ, ಅದರ ಒಳಗೆ ಇದ್ದಾನೆ. ಹಾಗೆ ದೇವರು ಅರ್ಥ ಆಗಿ ಹೋಗುತ್ತೆ. ಆಮೇಲೆ ಪ್ರಶ್ನೆ ಬರೋಲ್ಲ. ಆದ್ದರಿಂದ ನೀವು ತರ್ಕಶಾಸ್ತ್ರ ಹಿಡ್ಕೊಂಡು ತಿಂಗಳುಗಟ್ಟಲೆ ವಾದ ಮಾಡೋದಕ್ಕಿಂತ ಇಂಥ ಒಂದು ದೃಷ್ಟಾಂತ ಹೇಳಿಬಿಟ್ರೆ ನಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ನಾವು ಇದು ಇಲ್ಲ ಅಂತ ನಮ್ಮ ಅನುಭವ, ಇಂಥದ್ರ ಮೂಲಕ ಅನುಭವಾರೋಹ ಮಾಡದೇ ಇದ್ದರೆ ನೀವು ಎಷ್ಟು ತರ್ಕ ಮಾಡಿದರೆ ವ್ಯರ್ಥವೇ. ಕಡೆಗೆ ಏನು ಹೇಳಬೇಕು, ಅದು ಎಲ್ಲ ನಮ್ಮ ಆಗಲ್ಲಯ್ಯ, ನಾವು ಹೊರಗಿಂದ ಹೊತ್ಕೋಬೇಕು, ಅವನು ಅಘಟಿತ ಘಟನಾ ಸಮರ್ಥ. ಏನು ಕನ್ನಿಲ್ಲ, ಏನೂ ಆಗಲಿಲ್ಲ, ಶಬ್ದ ಗೊತ್ತಾಯ್ತು ಅಷ್ಟೇ. ಅವನು ಅಘಟಿತ ಘಟನಾ ಸಮರ್ಥ ಅಲ್ಲಪ್ಪ. ಈ ತಟ್ಟಿರಾಯರನ್ನು ನೋಡೋದು ಬಿಟ್ಟರೆ ಮತ್ತೆ ಪ್ರಶ್ನೆ ಮಾಡೋಲ್ಲ. ಅದಕ್ಕೆ ತಿಷ್ಠಂತಂ ಸರ್ವೇಷು ಭೂತೇಷು ತಿಷ್ಠಂತಂ, ಪ್ರತಿಯೊಂದು ಜೀವದ ಒಳಗೆ ಇದ್ದಾನೆ. ದೇಹದ ಒಳಗಲ್ಲ, ಜೀವದ ಒಳಗೆ ಇದ್ದುಕೊಂಡು ದೇಹವನ್ನು ಜೀವವನ್ನು ಹೊತ್ತುಕೊಂಡು ಅದನ್ನು ನಿರ್ವಹಿಸ್ತಾ ಇದ್ದಾನೆ. ಇದು ಅವನು ಎಲ್ಲದರ ಒಡೆಯನಾಗಿ ಎಲ್ಲದರ ಒಳಗೆ ತುಂಬಿರುವುದು. ಬೇರೆಲ್ಲ ದೂರ ನಿಂತುಕೊಂಡು ಅವರು ಆರ್ಡರ್ ಮಾಡ್ತಾರೆ. ಇವನು ಹಾಗಲ್ಲ, ಅವನೇ ಒಳಗೆ ಕೂತು ನಾವು ಏನು ಮಾಡಬೇಕು ಅದನ್ನು ನಮಗೆ ಮಾಡಲಿಕ್ಕೆ ಆರ್ಡರ್ ಮಾಡೋದಲ್ಲ, ಅವನೇ ನಮ್ಮೊಳಗೆ ಕೂತು ನಮಗೇನಾಗಬೇಕು ಅದನ್ನು ಮಾಡ್ತಾ ಇದ್ದಾನೆ. ಇದು ಇನ್ನೊಂದು ವಿಶೇಷ ಅನುಸಂಧಾನದಲ್ಲಿ. ಸರ್ವೇಷು ಭೂತೇಷು ತಿಷ್ಠಂತಂ. ಭೂತೇಷು ಅಂದರೆ ಇದು ಹಾಗೆ. ಭೂತ ಶಬ್ದಕ್ಕೆ ಏನು ಅಂದರೆ, ಭೂತ ಅಂದರೆ ಯಾವುದು ಇದೆಯೋ ಅದು ಅಂತ ಒಂದರ್ಥ. ಎಲ್ಲವೂ ಜಡ ಚೇತನ ಎಲ್ಲವೂ ಭೂತ. ಭೂಸತ್ತಾಯ ಅಂತ ಎನಿಥಿಂಗ್ ದಟ್ ಎಕ್ಸಿಸ್ಟ್ಸ್, ಇರುವಂಥದ್ದೆಲ್ಲ ಭೂತ ಒಂದು ಸಾಮಾನ್ಯ ಅರ್ಥದಲ್ಲಿ. ಅದರಲ್ಲಿ ಪಂಚಭೂತಗಳು ಸೇರಿದವು, ಮನುಷ್ಯರು ಸೇರಿದರು, ಜಡವೂ ಸೇರಿದರು, ಎಲ್ಲದರ ಒಳಗೂ ಇದ್ದಾನೆ. ಆದರೆ ವಿಶೇಷವಾಗಿ ಭೂತ ಅನ್ನುವುದಕ್ಕೆ ನಾವು ಹೀಗೆ ಜಡ ಅಂತ ಅನ್ನೋ ಅರ್ಥವನ್ನು ಹೆಚ್ಚಾಗಿ ಬಳಸ್ತೇವೆ. ಪಂಚಮಹಾಭೂತಗಳು ಮಣ್ಣು, ನೀರು, ಬೆಂಕಿ, ಗಾಳಿ, ಆಕಾಶ, ಇವು ಇದು ಜನರಲ್ಲಿ ಗೊತ್ತಿರುವ ಅರ್ಥ. ಆದರೆ ನಿಜವಾಗಿ ಭೂತ ಅಂತಂದರೆ ಯಾವುದು ಭೂತಿಯನ್ನು ಪಡೆಯಬಲ್ಲುದೋ ಅದು ಭೂತ. ಭೂತಿ ಅಸ್ಯ ಅಸ್ತಿ ಇತಿ ಭೂತಂ. ಭೂತಿ ಉಳ್ಳದ್ದು ಅಂತ. ಭೂತ ಅಂದರೆ ಭೂತಿ ಉಳ್ಳದ್ದು. ಭೂತಿ ಅಂದರೆ ಏನು? ಭೂತಿ ಅಂದರೆ ಉನ್ನತಿ, ಬೆಳವಣಿಗೆ. ಯಾವುದಕ್ಕೆ ಬೆಳವಣಿಗೆ ಇದೆಯೋ ಅದು ಭೂತ. ಅಂದರೆ ಜಡ ಆಗೋದಿಲ್ಲ, ಜಡ ಬೆಳೆಯೋದೇ ಇಲ್ಲ, ಕಲ್ಲು ಬೆಳೆಯೋದಿಲ್ಲ, ಮಣ್ಣು ಅದರಲ್ಲಿ ಬೆಳವಣಿಗೆ ಇಲ್ಲ. ಬೆಳವಣಿಗೆ, ಉನ್ನತಿ, ಎತ್ತರಕ್ಕೇರುವುದು ಅದು ಇರುವುದು ಜೀವಕ್ಕೆ ಮಾತ್ರ. ಈ ಒಂದು ನೀವು ಚಲಿಸದ ಸ್ಥಾವರವಾಗಿರ್ತಕ್ಕಂಥ ಒಂದು ಮರಕ್ಕೂ ಬೆಳವಣಿಗೆ ಇದೆ. ಅದು ಸಣ್ಣ ಗಿಡ ಆಗುತ್ತೆ, ದೊಡ್ಡ ಬ್ರಹ್ಮಾಂಡ ಮರ ಆಗುತ್ತೆ. ಅದಕ್ಕೆ ಫಿಸಿಕಲಿ ಡೆವಲಪ್ಮೆಂಟ್ ಇದೆ. ಮನುಷ್ಯನಿಗೆ ಇಲಿವೇಷನ್ನು, ಉನ್ನತಿ ಅಂದರೆ ಎತ್ತರಕ್ಕೆ, ಮೆಂಟಲಿ ಡೆವಲಪ್ಮೆಂಟ್ ಕೂಡ ಇದೆ. ಯಾವುದು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಬೆಳೆಯುತ್ತೋ ಅದು ಭೂತ. ಅಂದರೆ ಈಗ ಜೀವಗಳು ಮಾತ್ರ. ಭೂತಿ ಉಳ್ಳದ್ದು, ಉನ್ನತಿಗೆ ಹೋಗುವಂಥದ್ದು. ಇನ್ನೂ ವಿಶೇಷವಾದ ಅರ್ಥ ಅಂದರೆ ಯಾರಿಗೆ ಆ ಉನ್ನತಿ ಪೂರ್ತಿಯಾಗಿ ಉನ್ನತಿ ದೊರಕಿದೆ ಅದು ಭೂತ. ಭೂತಿ ಉಳ್ಳದ್ದು, ಭೂತಿ ಇನ್ನು ಬರುವಂಥದ್ದಲ್ಲ, ಪೂರ್ತಿ ಬೆಳವಣಿಗೆ ಆದದ್ದು. ಅಂದರೆ ಮುಕ್ತರು, ಮುಕ್ತಿ ಪಡೆದವರು ಮತ್ತೆ ಬೆಳೆಯೋದಿಲ್ಲ. ಅದರಿಂದ ಭೂತರು ಅಂದರೆ ಸಮಸ್ತ ಜೀವರು. ಇನ್ನೂ ಸೂಕ್ಷ್ಮಕ್ಕೆ ಹೋದರೆ ಭೂತರು ಅಂದರೆ ಮುಕ್ತ ಜೀವರು. ಸರ್ವೇಷು ಭೂತೇಷು ತಿಷ್ಠಂತಂ. ಅಲ್ಲಪ್ಪ, ಮುಕ್ತರು ಜೀವರಿಗೂ ಭಗವಂತನಿಗೇನು ಸಂಬಂಧ ಅಂದರೆ ಅಲ್ಲಿಯೂ ಕೂಡ ಇದೇ ಕಥೆ. ಒಳ ಕೂತು ನೀವನ್ನ ಅವನೇ ಪ್ರೇರಣೆ ಮಾಡುವ. ಸರ್ವೇಷು ಭೂತೇಷು, ಪ್ರತಿಯೊಂದು ಮುಕ್ತ ಜೀವನ ಒಳಗೂ ನಿಂತು ಪ್ರೇರಣೆ ಮಾಡತಕ್ಕಂಥ ಶಕ್ತಿ ಅವನೇ. ಮುಕ್ತರು ಕೂಡ ಸರ್ವಸ್ವತಂತ್ರರಲ್ಲ. ಡಿಪೆಂಡೆನ್ಸ್ ಅನ್ನುವಂಥದ್ದು ಶಾಶ್ವತವಾದ ಕ್ವಾಲಿಟಿ. ಯಾವತ್ತೂ ಒಂದು ವಸ್ತು ಡಿಪೆಂಡೆಂಟ್ ಆಗಿರುವ ವಸ್ತು ಯಾವುದೇ ಕಾಲದಲ್ಲಿ ಇನ್ನೊಂದು ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗೋದು ಸಾಧ್ಯ ಇಲ್ಲ. ಇಂಡಿಪೆಂಡೆಂಟ್ ಆಗಿದ್ದದ್ದು ಯಾವುದೇ ಕಾಲದಲ್ಲಿ ಡಿಪೆಂಡೆಂಟ್ ಆಗೋದು ಸಾಧ್ಯ ಇಲ್ಲ. ಆದ್ದರಿಂದಲೇ ಭಗವಂತ ಎಂದೋ ಒಂದು ಕಾಲದಲ್ಲಿ ಅಕಸ್ಮಾತ್ತಾಗಿ ಜೀವಭಾವವನ್ನು ಹೊಂದಿದ. ಹೇಗೆ ಇಂಡಿಪೆಂಡೆಂಟ್ ಆದದ್ದು ಡಿಪೆಂಡೆಂಟ್ ಆಯಿತು? ಅದೂ ಸಾಧ್ಯ ಇಲ್ಲ.
ಭಗವಂತ ಸರ್ವಶಕ್ತನಾದ ಭಗವಂತ ಅಶಕ್ತನಾದ ಜೀವನಾಗುವುದು ಸಾಧ್ಯ ಇಲ್ಲ, ಅಶಕ್ತನಾದ ಜೀವ ಎಂದೋ ಒಮ್ಮೆ ಸರ್ವಶಕ್ತನಾಗುವುದು ಎರಡೂ ಸಾಧ್ಯ ಇಲ್ಲ. ಇಂಡಿಪೆಂಡೆಂಟ್ ಈಸ್ ಇಂಡಿಪೆಂಡೆಂಟ್, ಡಿಪೆಂಡೆಂಟ್ ಈಸ್ ಡಿಪೆಂಡೆಂಟ್ ಆಲ್ವೇಸ್. ಅದು ಒಂದು ಇನ್ನೊಂದು ಆಗೋದು ಸಾಧ್ಯ ಇಲ್ಲ. ಆದ್ದರಿಂದ ಅವರು ಭೂತೇಶು ಮುಕ್ತರಲ್ಲಿ ಕೂಡ ತಿಷ್ಠಂತಂ, ಅದರೊಳಗೂ ಕೂತಿದ್ದಾನೆ. ಆಯಿತು, ಹಾಗಾದರೆ ಮುಕ್ತಾನಾಂ ಪರಮಾಗತಿ, ಮುಕ್ತ ನಿಯಾಮಕ. ನಾವು ಸಂಸಾರದಲ್ಲಿದ್ದಾಗಲೂ ನಮ್ಮನ್ನು ನೇಮಿಸುವನವನೇ, ಮುಕ್ತಿಯಲ್ಲಿದ್ದಾಗಲೂ, ಆದ್ದರಿಂದಲೇ ಅವನು ಪರಮೇಶ್ವರ, ಎಲ್ಲರನ್ನೂ ಎಲ್ಲ ಕಾಲದಲ್ಲೂ ನೇಮಿಸುವವ. ಇದು ಆಯ್ತು, ಇಷ್ಟು ವಿಷಯ ಗೊತ್ತಾಯಿತು. ಆದರೆ ನಮ್ಮ ಪ್ರಶ್ನೆಗೆ ಉತ್ತರ ಬರಲಿಲ್ಲ. ಭಗವಂತ ಸೃಷ್ಟಿ ಮಾಡುವಾಗ ಆನಂದವಾದ ಸೃಷ್ಟಿ ಮಾಡದೆ ದುಃಖವನ್ನು ಯಾಕೆ ಕೊಟ್ಟ ಅಂತ ಅದಕ್ಕೆ ಹೇಳಿದ್ರು ಸಮಂ ಸರ್ವೇಷು ಭೂತೇಶು ಅಂತ. ಎಲ್ಲರೂ ನೀವೇನು ಹೇಳಿದ್ದು, ಒಬ್ಬೊಬ್ಬರನ್ನು ಒಂಥರ ಸೃಷ್ಟಿ ಮಾಡಬಾರ್ದು, ಸಮಾನವಾಗಿ ಸೃಷ್ಟಿ ಮಾಡಬೇಕು ಅಂತ ಹೇಳಿದಳು. ಅದಕ್ಕೆ ಹಾಗೆ ಮಾಡಿದ್ದು. ಒಬ್ಬೊಬ್ಬನು ಒಂದೊಂದು ಥರ ಮಾಡಬಾರ್ದು, ಸಮಾನವಾಗಿ ಸೃಷ್ಟಿ ಮಾಡಬೇಕು ಅಂತಲೇ. ಕೆಲವರಿಗೆ ಸುಖ, ಕೆಲವರ ದುಃಖ. ಅದು ಎಂಥದ್ರಿ ಕತೆ? ಸಮಾನವಾಗಿ ಸೃಷ್ಟಿ ಮಾಡಬೇಕು ಅಂತ ಒಬ್ಬನ ದುಃಖಿಯನ್ನೇ ಮಾಡೋದು, ಒಬ್ಬನ ಸುಖಿಯನ್ನೇ ಮಾಡೋದು ಸಮಾನ ಸೃಷ್ಟಿ ಅಂತೀರಿ, ಹೌದಲ್ವಾ? ಈ ಒಂದು ಶಾಲೆಯಲ್ಲಿ ಒಂದು ಕ್ಲಾಸು, ಆ ಕ್ಲಾಸ್ ಒಬ್ಬರು ಮೇಷ್ಟ್ರು, ಒಂದು ಮುಂಚೆ ಮ್ಯಾಕ್ಸಿಮಮ್ 25 ಇದ್ದರು, ಈಗ 250 ಇರ್ಬೋದು ವಿದ್ಯಾರ್ಥಿಗಳು ಕ್ಲಾಸ್ನಲ್ಲಿ. ಯಾಕಂದರೆ ಜನಸಂಖ್ಯೆ ಹೆಚ್ಚಾದಷ್ಟು ಅಲ್ಲಿ ಕುರ್ಚಿ ಬೆಂಚಿ ಜಾಸ್ತಿ ಹಾಕೋದು, ಕೂತ್ಕೊಳ್ಳಿದ್ದು ಅವನು ಕೊನೆ ತನಕ ಕೂತವರಿಗೆ ಪಾಠ ಕೇಳುತ್ತೋ ಇಲ್ಲೋ ದೇವರೇ ಗತಿ. ಅಂತೂ ಶಾಲೆ ಹೋಗ್ತಾನೆ ಬರ್ತಾನೆ. ಒಂದು 50 ಜನ ವಿದ್ಯಾರ್ಥಿಗಳು, ಒಬ್ಬರು ಮೇಷ್ಟ್ರು. ಈಗ ಮೇಷ್ಟ್ರು ಎಲ್ಲ ವಿದ್ಯಾರ್ಥಿಗಳನ್ನ ಸಮಾನವಾಗಿ ನೋಡಬೇಕಲ್ವ? ಒಬ್ಬ ಹುಡುಗನನ್ನು ದ್ವೇಷ ಮಾಡೋದು, ಒಬ್ಬನ ಪ್ರೀತಿಸುವುದಲ್ಲ ಅಲ್ವಾ? ಪರೀಕ್ಷೆ ಬಂದಾಗ ಎಕ್ಸಾಮಿನೇಷನ್ ಆಯಿತು, ಪೇಪರ್ ಬಂತು ಇವರ ಹತ್ರ. ಅವರು ಎಲ್ಲರಿಗೂ ಸಮಾನ, ಎಲ್ಲರಿಗೂ 100ರಲ್ಲಿ 100 ಮಾರ್ಕ್ ಹಾಕಬೇಕಲ್ವ? ಒಬ್ಬನಿಗೆ 60, ಒಬ್ಬನಿಗೆ 50, ಒಬ್ಬನಿಗೆ 40, ಒಬ್ಬನಿಗೆ 25, ಒಬ್ಬನಿಗೆ 15, ಒಬ್ಬನಿಗೆ ಜಸ್ಟ್ ಪಾಸು, ಕೆಲವರಿಗೆ ಫಸ್ಟ್ ಕ್ಲಾಸ್ ಪಾಸು. ವೈ ದಿಸ್ ಡಿಸ್ಕ್ರಿಮಿನೇಷನ್? ಸಮಾನ ಹಾಗೆ ಮಾಡಿದರೆ ಸಮಾನ ಅಂತ ಹೇಳ್ತಾರೆ. ಆ ಮೇಷ್ಟ್ರಿ ತಲೆ ಸರಿ ಇಲ್ಲರಿ, ಏನು ಓದಿದವ್ರಿಗೆ ಒಂದೇ ಮಾರ್ಕ್, ಓದೋದವ್ರಿಗೆ ಒಂದೇ ಮಾರ್ಕ್ ಹಾಕಿದ್ದಾರೆ, ಬುದ್ಧಿ ನೆಟ್ಟಿಲ್ಲ ಅಂತಾರೆ. ಅವರು ಡಿಸ್ಕ್ರಿಮಿನೇಟಿವ್ ಆಗದೇ ಇರಬೇಕಾಗಿದ್ದರೆ ಅವರು ಎಷ್ಟು ಬರೆದಿದ್ದಾನೋ ಅಷ್ಟಕ್ಕೆ ಮಾರ್ಕ್ ಕೊಡಬೇಕು ಹೊರತು ಎಲ್ರಿಗೂ ಒಂದೇ ಮಾರ್ಕ್ ಕೊಡೋದಲ್ಲ. ಸೊ ಏನು ಅಂದರೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಅನ್ಈಕ್ವಲ್ಸ್ ಆ್ಯಂಡ್ ಈಕ್ವಲ್ ಟ್ರೀಟ್ಮೆಂಟ್ ಆಫ್ ಈಕ್ವಲ್ಸ್ ಈಸ್ ಇನ್ಡಿಸ್ಕ್ರಿಮಿನೇಷನ್. ಆದ್ದರಿಂದ ದೇವರು ನಮಗೆ ಅನ್ಈಕ್ವಲ್ ಟ್ರೀಟ್ಮೆಂಟ್ ಮಾಡಿದಲ್ವ, ಅದೇ ನಿಜವಾದಂಥ ಸಮಾನ ದೃಷ್ಟಿ. ಅದು ಯಾಕೆ? ನಾವು ಯಾವ ಪರೀಕ್ಷೆ ಕೊಟ್ಟಿದ್ದೇವೆ ಅವನ ಹತ್ರ? ನಾವು ಪರೀಕ್ಷೆ ಕೊಟ್ಟಿಲ್ಲ, ಅವನು ಪರೀಕ್ಷೆಗೆ ಕೂಡಿಸ್ಲಿಲ್ಲ, ನಮಗೆ ಮಾರ್ಕ್ ಕೊಡಲಿಕ್ಕೆ ಯಾರು ಹೇಳಿದ್ದು ಅವನಿಗೆ? ಅದಕ್ಕೆ ಜೀವಕ್ಕೆ ಇದು ಇನ್ನೊಂದು ಭಾರತೀಯ ತತ್ವಶಾಸ್ತ್ರದಲ್ಲಿ ಮಾತ್ರ ಬಂದಂಥ ಹೊಸ ಸಂಗತಿ. ಪ್ರಪಂಚದ ಅನೇಕ ಮಂದಿ ಫಿಲಾಸಫರ್ಸ್ ವಿಶ್ವದಲ್ಲಿ ಆಗಿ ಹೋಗಿದ್ದಾರೆ, ಸೈಂಟಿಸ್ಟ್ಗಳು, ತತ್ವಜ್ಞಾನಿಗಳು. ಆದರೆ ಯಾರ ತಲೆಗೂ ಹೊಳೆಯದಂಥ ಒಂದು ಸಂಗತಿ ಏನು ಅಂದರೆ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಆಫ್ ಎವ್ರಿಥಿಂಗ್. ಪ್ರತಿಯೊಂದು ವಸ್ತುವಿಗೂ ಅದರದ್ದೇ ಆದ ಒಂದು ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಒಂದಕ್ಕೆ ಅದರ ಅಸಾಧಾರಣ ಧರ್ಮ ಅಂತಾರೆ ಸಂಸ್ಕೃತದಲ್ಲಿ, ಅದು ಇನ್ನೊಂದರಲ್ಲಿ ಇಲ್ಲ. ಪ್ರತಿಯೊಂದಕ್ಕೂ ಅದರದ್ದೇ ಆದ ಅಸಾಧಾರಣವಾದ ಎಕ್ಸ್ಕ್ಲೂಸಿವ್ ಕ್ವಾಲಿಟಿ ಇದೆ. ಆಲ್ ಆರ್ ನಾಟ್ ಈಕ್ವಲ್. ಒಂದೇ ಥರ ಎಲ್ಲರೂ ಇರೋದಿಲ್ಲ. ನಮ್ಗೆ ಗೊತ್ತಿದೆ, ನಾನು ಎಷ್ಟೋ ಸತಿ ಹೇಳಿದೆ, ಒಂದು ಹೆಬ್ಬೆಟ್ಟು, ಪ್ರಪಂಚದ ಕೋಟಿ ಹೆಬ್ಬೆಟ್ಟುಗಳಿವೆ, ಒಂದು ಹೆಬ್ಬೆಟ್ಟಿನಂತೆ ಇನ್ನೊಂದು ಹೆಬ್ಬೆಟ್ಟಿಲ್ಲ. ಅದನ್ನು ಪತ್ತೆ ಹಚ್ಚಲಿಕ್ಕೆ ಸಾಧನ, ಅದು ಸೈಂಟಿಫಿಕ್ ಸಾಧನ. ವ್ಯಕ್ತಿ ಒಬ್ಬನೆಯೋ ಬೇರೆಯವರು, ಇದು ಸೃಷ್ಟಿಯಲ್ಲಿ ಒಂದೇ ಥರದ. ಯಾಕೆಂದರೆ ಅವರವರ ಸ್ವಭಾವಕ್ಕೆ ತಕ್ಕಂತೆ ಅವರವರ ಸೃಷ್ಟಿ. ಸೊ ಅದು ವಸ್ತುವಿನ ಸ್ವಭಾವಕ್ಕೆ ತಕ್ಕಂತೆ ಸೃಷ್ಟಿ. ಆದ್ದರಿಂದ ಸ್ವಭಾವ ಹೇಗಿದೆಯೋ ಆ ಜೀವದ್ದು ಅದಕ್ಕೆ ತಕ್ಕಂತೆ ಆಗತ್ತೆ ಹೊರತು ಇವನು ಪರವಾಗಿಲ್ಲ, ಇವನಿಗೆ ಸುಖ ಕೊಡೋಣ, ಇವನು ಸ್ವಲ್ಪ ಇವನಿಗೆ ದುಃಖ ಕೊಡೋಣ, ಹಾಗಲ್ಲ. ಭಗವಂತ ತನ್ನ ಚಾಯ್ಸಿನಿಂದ ಒಬ್ಬನಿಗೆ ಸುಖ ಒಬ್ಬನಿಗೆ ದುಃಖ ಕೊಟ್ಟರೆ ಅದು ಡಿಸ್ಕ್ರಿಮಿನೇಷನ್ ಆಗ್ತಿತ್ತು. ಆದರೆ ನಿಮ್ಮ ಕ್ವಾಲಿಟಿ ಏನೋ ಅದನ್ನು ಕೊಟ್ಟ, ತಾನು ಕೊಡಲೂ ಇಲ್ಲ, ಕಸ್ಕೊಳ್ಳೂ ಇಲ್ಲ, ಏನು ಇದೆಯೋ ಅದು ಎಕ್ಸ್ಪ್ರೆಸ್ ಆಗುವಂತೆ ಮಾಡಿದ. ಈಗ ಉದಾಹರಣೆಗೆ ಒಬ್ಬ ಮಾಲಿ ಇರ್ತಾನೆ, ಗಾರ್ಡನರ್, ತೋಟಗಾರ. ಅವನೇನು ಮಾಡ್ತಾನೆ, ಒಂದು ತೋಟದಲ್ಲಿ ಬೇರೆ ಬೇರೆ ಗಿಡಗಳನ್ನು ನಡ್ತಾನೆ. ಅವನು ವೆಜಿಟೇಬಲ್ಸ್ ಬೆಳೆಸ್ತಾನೆ ಅಂತ ಇಟ್ಟುಕೊಳ್ಳಿ. ಅವನು ಒಂದು ಕಡೆ ಹೀರೆಕಾಯಿ ಹಾಕಿದ, ಒಂದು ಕಡೆ ಬೆಂಡೆ, ಒಂದು ಕಡೆ ಅಲಸಂಡೆ, ಒಂದು ಕಡೆ ಒಂದು ಕಸಿ ಮಾವಿನ ಮರ, ಒಂದು ಹುಣಸೆ ಹಣ್ಣಿನ ಮರ, ಹಾಗಲಕಾಯಿ ಎಲ್ಲ ಹಾಕಿದ. ಈಗ ನೀವು ಯಾವತ್ತಾದರೂ ಅವನನ್ನು ಆಕ್ಷೇಪ ಮಾಡಿದ್ದು ಉಂಟಾ? ಏನ್ರಿ ಆ ತೋಟಗಾರ ಒಂದೇ ಥರ ಮಾಡಬೇಕೆ ಬೇಡವ? ಒಂದು ಗಿಡದಲ್ಲಿ ಸಿಹಿ ಹಣ್ಣು, ಹುಣಸೆ ಮರದಲ್ಲಿ ಹುಳಿ, ಹಾಗಲಕಾಯಿ ಕಹಿ,
ಮೆಣಸು, ಖಾರ ಇದೆಲ್ಲ ಎಂಥದ್ದು ಒಂದೇ ಥರ ಮಾಡಬೇಕು. ಹೌದಾ? ಒಂದೇ ಥರ ಮಾಡಲಿಕ್ಕೆ ಬರುತ್ತಾ? ಮತ್ತು ಅವನೇನಾದರೂ ಅದು ಏನು ಖಾರ ಪುಡಿ ಹಾಕಿದ್ದಾನ ಮೆಣಸಿನ ಗಿಡಕ್ಕೆ, ಅಥವಾ ಮಾವಿನ ಗಿಡಕ್ಕೆ ಸಕ್ಕರೆ ಪಾನಕ ಹಾಕಿದ್ದಾನ, ಅದೇನು ಕಹಿ ಬೇವಿನ ರಸ ಹಾಕಿದ್ದಾನ ಹಾಗಲಕಾಯಿ ಗಿಡಕ್ಕೆ? ಏನಿಲ್ಲ, ಎಲ್ಲಕ್ಕೂ ಒರೇ ನೀರೇ ಹಾಕಿದ್ದು, ಎಲ್ಲಕ್ಕೂ ಅದೇ ಒಂದೇ ಗೊಬ್ಬರ ಒಂದೇ ನೀರು, ಏನೂ ಡಿಸ್ಕ್ರಿಮಿನೇಟ್ ಮಾಡಲಿಲ್ಲ. ಮತ್ತು ಅದು ಬೆಳೆಯುವಾಗ ಅದರ ಸ್ವಭಾವಕ್ಕೆ ತಕ್ಕಂತೆ ಬೆಳೆಯಿತು ಅಷ್ಟೇ. ಅದನ್ನು ಯಾಕೆ ಗಮನಿಸುವುದಿಲ್ಲ ನಾವು? ಹಾಗಾದರೆ ಒಬ್ಬ ತೋಟಗಾರ ಯಾವ ತಾರತಮ್ಯವೂ ಮಾಡುವುದಿಲ್ಲ, ಆದರೆ ಅವನ ಸೃಷ್ಟಿ ತಾರತಮ್ಯ ಭಾವೋಪೇತವ. ಯಾಕೆಂದರೆ ಆಯಾ ವಸ್ತುವಿನ ಸ್ವಭಾವ ಹೇಗೋ ಹಾಗೆ. ಹಾಗಲಕಾಯಿಯ ಬೀಜದಲ್ಲಿ ಕಹಿ ರುಚಿಯನ್ನು ಕೊಡತಕ್ಕಂಥ ಹಣ್ಣು ಕೊಡುವುದೇ ಆ ಬೀಜದ ಸ್ವಭಾವ. ಅದು ಮಾವಿನ ಹಣ್ಣು ಕೊಡಲಾರದು. ಮಾವಿನ ಬೀಜ ಹಾಕಿದರೆ ಅದು ಕಹಿ ಹಣ್ಣು ಕೊಡಲಾರದು. ಯಾಕೆಂದರೆ ಪ್ರತಿಯೊಂದು ಬೀಜಕ್ಕೆ ಅದರದ್ದೇ ಆದ ಕ್ವಾಲಿಟಿ ಇದೆ. ಅದನ್ನೇ ಕ್ಷುದ್ರ ಮಿಶ್ರಾಣಿ ವ ಬೀಜಾನಿ ಅಂತ ಉಪನಿಷತ್ತು ಹೇಳಿತು. ಪ್ರತಿಯೊಂದು ಬೀಜಕ್ಕೂ ಹೇಗೆ ಅದರದ್ದೇ ಆದ ಸ್ವಭಾವ ಇದೆ, ಅದರ ಕ್ವಾಲಿಟಿಯನ್ನು ಅದು ಎಕ್ಸ್ಪ್ರೆಸ್ ಆಗುತ್ತೆ ಅಷ್ಟೇ. ಅದು ತನ್ನ ಕ್ವಾಲಿಟಿ ಎಕ್ಸ್ಪ್ರೆಸ್ ಆಗಲಿಕ್ಕೆ ನೆರವು ಮಾಡತಕ್ಕವ ತೋಟಗಾರ. ಯಾಕಂದರೆ ಬಿತ್ತಬೇಕು, ನೀರು ಹಾಕಬೇಕು. ಇಲ್ಲದೇ ಇದ್ದರೆ ಅದರಲ್ಲಿ ನೀವು ಕವಾಟಿನಲ್ಲಿ ಕಟ್ಟಿಟ್ರೆ ಅದು ಹಣ್ಣಾಗತ್ತಾ, ಗಿಡ ಆಗುತ್ತಾ, ಫಲ ಕೊಡುತ್ತಾ? ಇಲ್ಲ. ಹಾಗಾದರೆ ಅದು ಈ ನಿದ್ರಾವಸ್ಥೆಯಲ್ಲಿರುವ ಜೀವಗಳು ನಾವು ಕವಾಟಿನಲ್ಲಿ ಕಟ್ಟಿಟ್ಟ ಬೀಜಗಳ ಹಾಗೆ, ಅದನ್ನು ಒಬ್ಬ ತೋಟಗಾರ ಬಿತ್ತಿ ಅದಕ್ಕೆ ಪಾತಿ ಕಟ್ಟಿ ಗೊಬ್ಬರ ನೀರು ಹಾಕಿದ್ನಲ್ಲ, ಅದೇ ಸೃಷ್ಟಿ, ಅಲ್ಲಿಂದ ಚಿಗುರಿತು. ಹಾಗೆ ಭಗವಂತ ಒಬ್ಬ ತೋಟಗಾರನ ಹಾಗೆ ಜೀವವನ್ನು ಬಿತ್ತಿದ. ಅದರ ಸ್ವಭಾವ ಹೇಗೋ ಹಾಗೆ ಆಯ್ತದು. ಅದರಿಂದ ಇದರಲ್ಲಿ ಪ್ರಶ್ನೆ ಏನುದುಂಟ, ಏನು ಮಾಡಿದರೂ ಪ್ರಶ್ನೆ ಮಾಡಲಿಕ್ಕೆ ಬರುತ್ತೆ. ದೇವರು ಯಾಕೆ ಬೇರೆ ಬೇರೆ ಥರ ಮಾಡಿದ, ಎಲ್ಲ ಒಂದೇ ಥರ ಮಾಡಬಹುದಿತ್ತು ಅಂತ ಹೇಳ್ತಾರಲ್ಲ. ಎಲ್ಲಿಯಾದರೂ ತಲೆಗೆಟ್ಟು ಆ ದೇವರು ಎಲ್ಲ ಒಂದೇ ಥರ ಮಾಡಿದೆ, ದೇವರು ಯಾಕೆ ಒಂದೇ ಥರ ಮಾಡಿದ, ಮೊನೊಟಿನಿ ಬೇರೆ ಬೇರೆ ಮಾಡಿದರೆ ಆಗ್ತಿತ್ತು ಅಂತ ಕೇಳೋದಿಲ್ಲ ನಾವು. ಸೊ ಈ ಪ್ರಶ್ನೆ ಉಂಟಲ್ಲ, ಇದು ಫೂಲಿಶ್. ಅದು ಏನು ಮಾಡಿದೆಯೋ ಹಾಗೆ ಯಾಕೆ ಮಾಡಿದೆ, ಇನ್ನೊಂದು ರೀತಿ ಮಾಡ್ಬೋದು. ಅದು ಏನು ಮಾಡಿದರೂ ಪ್ರಶ್ನೆ ಮಾಡ್ಬೋದು, ಬಟ್ ಅದರ ಹಿಂದೆ ಲಾಜಿಕ್ ಇಲ್ಲ. ಈ ಪ್ರಶ್ನೆ ಹಿಂದೆ ಸುಮ್ಮನೆ ಒಂದು ಚಟ. ದೇವರು ಎಲ್ಲರನ್ನೂ ಆನಂದಮಯವಾಗಿ ಒಂದೇ ಥರ ಮಾಡ್ಬೋದಿತ್ತಲ್ವ ಅಂತ. ಈಗ ಎಲ್ಲರೂ ಹಾಗೆ ಮಾಡಿಬಿಟ್ರೆ ಪ್ರಶ್ನೆ ಮುಗಿಯೋದಿಲ್ಲ. ಅದೇನು ರೀ ನಿಮ್ಮ ದೇವರು ಒಂದೇ ಥರ ಸೃಷ್ಟಿ ಮಾಡೋದು, ವೆರೈಟಿ ಇಲ್ಲ, ಮೊನೋಟನಸ್ ಕ್ರಿಯೇಷನ್ ಇಸ್ ಸೋ ಮೊನೋಟನಸ್, ಐ ಗಾಟ್ ಬೋರ್ಡ್. ಯಾಕೆ ಏನು ಬೇರೆ ಬೇರೆ ನವನೇ ಮಾಡಲಿ ಬರ್ತಿಲ್ಲ ನಿಮ್ಮ ದೇವರಿಗೆ ಎಲ್ಲ? ನೋಡಿ, ಯೋಚನೆ ಮಾಡಿ. ಈ ಜೀವನದ ವಿಷಯ ಬಿಡಿ. ಹಾಗಲಕಾಯಿಯೂ ಸಿಹಿ, ಮಾವಿನ ಹಣ್ಣು ಸಿಹಿ, ಎಲ್ಲ ಹುಣಸೆ ಹಣ್ಣು ಸಿಹಿ ಆಗಿದ್ದರೆ ಭಯಾನಕ ಅಲ್ವ ಅದು? ನಮಗೆ ಇವತ್ತು ಊಟ ಮಾಡಲಿಕ್ಕಿತ್ತ, ಅಥವಾ ಸಿಹಿ ಹಣ್ಣು ನೋಡಿದರೆ ಸಿಟ್ಟು, ಯಾಕಂದರೆ ಅಸಹ್ಯ ಆಗುತ್ತೆ. ಯಾವುದು ಹಣ್ಣು ತಿಂದರೂ ಸಿಹಿ, ಬೇರೆ ಟೇಸ್ಟೇ ಇಲ್ಲ. ಅದನ್ನು ಹಣ್ಣು ನೋಡಿದರೆ ಸಿಟ್ಟು ಬಂದಿತ್ತು. ಇದು ಭಗವಂತನಿಗೆ ಗೊತ್ತು, ಅವನಿಗೆ ಕಾಮನ್ ಸೆನ್ಸ್ ಇದೆ. ನಮಗೆ ಪ್ರಶ್ನೆ ಮಾಡೋರಿಗೆ ಕಾಮನ್ ಸೆನ್ಸ್ ಇಲ್ಲ. ಯಾವ ಯಾವ ವಸ್ತುವಿನ ಅದರ ಟೇಸ್ಟು ಅದು ಅದರ ವೈಶಿಷ್ಟ್ಯ. ಹೇಗೆ ಮಾವಿನ ಹಣ್ಣು ಕಹಿಯಾಗಿರೋದು ಡಿಸ್ಕ್ವಾಲಿಫಿಕೇಷನ್ನು, ಹಾಗೆ ಹಾಗಲಕಾಯಿ ಸಿಹಿಯಾಗಿರೋದು ಹಾಗಲಕಾಯಿಯ ಡಿಸ್ಕ್ವಾಲಿಫಿಕೇಷನ್ನು. ಅದು ಕಹಿಯಾಗಿರುವುದೇ, ಅದು ಕಹಿಯಾಗಿರುವುದರಿಂದ ಮಾವಿನ ಹಣ್ಣಿನ ಸಿಹಿ ನಮಗೆ ಇಷ್ಟ ಆಗುತ್ತೆ. ಮಾವಿನ ಹಣ್ಣು ಸಿಹಿಯಾಗಿರೋದ್ರಿಂದ ಹಾಗಲಕಾಯಿಯ ಕಹಿ ನಮಗೆ ಟೇಸ್ಟಿ ಆಗುತ್ತೆ. ಎಲ್ಲವೂ ಕಹಿಯಾದರೂ ಎಲ್ಲವೂ ಸಿಹಿ, ಎಲ್ಲ ಮೊನೊಟನಿಂದ. ಈ ಪ್ರಕೃತಿಯ ವೈಶಿಷ್ಟ್ಯ ವೈಚಿತ್ರ್ಯ ಒಂದರಂತೆ ಒಂದು ಇಲ್ಲ ಅನ್ನುವುದೇ ಇದರ ವೈಶಿಷ್ಟ್ಯ. ಅದನ್ನು ಪ್ರತಿ ಕ್ಷಣವೂ ಅನುಭವಿಸಿದರೆ ಅದು ಆನಂದ. ಅದಕ್ಕೆ ಸಮಂ, ಆಯಾ ವಸ್ತುವಿನ ಸ್ವಭಾವಕ್ಕೆ ತಕ್ಕಂತೆ ಅವನು ಒಳಗಿಂದ ಇದ್ದು ಪ್ರೇರಣೆ ಮಾಡ್ತಾನೆ ಹೊರತು ತನ್ನ ಖಯಾಲಿಗೆ ತಕ್ಕಂತೆ ಅಲ್ಲ. ಆಗಲಿ ಒಂದು ಪ್ರಶ್ನೆಗೇನೋ ಉತ್ತರ ಬಂತು, ದೇವರು ಯಾಕೆ ಮಾಡಿದ ಅಂದರೆ ವೆರೈಟಿ, ಅದರದ್ದು ವಸ್ತು ಸ್ವಭಾವದಂತೆ ಅಂತ. ಆದರೆ ನಾವು ಇನ್ನೊಂದು ಪ್ರಶ್ನೆ ಮಾಡಿದ್ದೇವಲ್ಲ, ಭಗವಂತ ಆನಂದ ಸ್ವರೂಪ, ಆನಂದ ಸ್ವರೂಪನಾದಂತಹ ಭಗವಂತ ಎಲ್ಲರೂ ಒಳಗೂ ಇದ್ದಾನೆ ಅಂತ ನೀವು ಹೇಳಿದಿರಿ. ಒಳಗೆ ಇದ್ದಾಗ ಈಗ ನೋಡಿ, ಇರುವೆ ಒಳಗಿರತಕ್ಕಂಥ ಭಗವಂತ ಮತ್ತು ಆನೆ ಒಳಗಿರತಕ್ಕ ಭಗವಂತ ಒಂದೇ ರೀತಿಯಲ್ಲಿ ಸಾಧ್ಯವಾ? ಇಲ್ಲ. ಹಾಗಾದರೆ ಅವನ ಕೆಪ್ಯಾಸಿಟಿಯಲ್ಲಿ ವ್ಯತ್ಯಾಸ ಅಂತಲ್ಲ. ನೀವು ಆಮ್ನಿ ಪೊಟೆಂಟು ಸರ್ವಸಮರ್ಥ, ಇರುವೆ ಒಳಗಿರತಕ್ಕ ಭಗವಂತನ ಸಾಮರ್ಥ್ಯ ಆನೆ ಒಳಗಿರತಕ್ಕ ಭಗವಂತನ ಸಾಮರ್ಥ್ಯಕ್ಕಿಂತ ಕಮ್ಮಿ ಅಲ್ವಾ? ಅವನು ಎಲ್ಲ ಕಡೆಯೂ. ಹಾಗಾದರೆ ಭಗವಂತನೂ ಕೂಡ ಅವನಲ್ಲಿಯೂ ವ್ಯತ್ಯಾಸಗಳು, ಕೆಲವು ಕಡೆ ಹೆಚ್ಚು ಸಾಮರ್ಥ್ಯ, ಕೆಲವು ಕಡೆ ಕಮ್ಮಿ. ಎಲ್ಲ ಕಡೆಯೂ ಅವನು ಸರ್ವತ್ರ ಪರಮೇಶ್ವರ ಅಲ್ಲ, ಸರ್ವತ್ರ ಸರ್ವಸಮರ್ಥ ಅಲ್ಲ. ಕೆಲವು ಕಡೆ ಸಾಮರ್ಥ್ಯ ಜಾಸ್ತಿ, ಕೆಲವು ಕಡೆ ಕಮ್ಮಿ. ಈಗ ನೀವು ಅವತಾರ ರೂಪಗಳನ್ನು ನೋಡಿ, ಇದು ಅಂತರ್ಯಾಮಿ ರೂಪ ಆಯಿತು. ಅವತಾರ ರೂಪ ನೋಡಿದರೆ ಎಷ್ಟೋ ಜನ ಹೇಳ್ತಾರೆ, ಫಿಲಾಸಫರ್ಸ್ ಹೇಳ್ತಾರೆ, ಕೃಷ್ಣ ಪೂರ್ಣಾವತಾರ, ಅದು ರಾಮ ಅಲ್ಲ, ಅಪೂರ್ಣಾವತಾರ. ಅವನಿಗೆ ತಾನು ದೇವರಂತಲೇ ಗೊತ್ತಿರಲಿಲ್ಲ, ಅದಕ್ಕೆ ಹೆಂಡತಿಯನ್ನು ಕಳ್ಕೊಂಡು ಅಂತ ಹೀಗೆ ಹೇಳುವ ಫಿಲಾಸಫರ್ಸ್ ಇವತ್ತಿಗೂ ಇದ್ದಾರೆ. ರಾಮನಿಗೆ ತಾನು ಅವನು ಹೇಳ್ತಾನೆ, ನಾನು ಮನುಷ್ಯ ಮಾತ್ರ ಅಂತ ಹೇಳಿಕೊಂಡು
ರಾಮಚಂದ್ರನಿಗೆ ತಾನು ದೇವರು ಅಂತಲೇ ಗೊತ್ತಿರಲಿಲ್ಲ ಅಂತ. ಅಲ್ಲ, ದೇವರು ಅಂತಲೇ ಗೊತ್ತಿರದೇ ಇದ್ದ ದೇವರೊಬ್ಬರು ಇದ್ದಾರೆ ಅಂತ ಗೊತ್ತಿರೋದೇ ಆಶ್ಚರ್ಯ. ಅವನು ದೇವರಂತ ಯಾಕೆ ಕರಿಬೇಕಪ್ಪ? ಯಾರಿಗೆ ತಾನು ದೇವರು ಅಂತಲೇ ಗೊತ್ತಿಲ್ಲವೋ ಅಂಥ ದೇವರು ನಮಗಾದರೂ ಯಾಕೆ ಬೇಕು? ಆದರೆ ಇದೇ ದೇವರ ಬಗ್ಗೆ ಹೈಪೋಥಿಟಿಕಲ್ ಇಮ್ಯಾಜಿನೇಷನ್ಸ್ ಬೆಳೀತಾ ಹೋದರೆ ಎಷ್ಟು ಭಯಾನಕ ಅಂದರೆ, ಪೂರ್ತಿ ಅನ್ಸೈಂಟಿಫಿಕ್ ಥಿಂಕಿಂಗು ಕೂಡ ಅದು ಪರಮ ಸತ್ಯವಾಗಿ ಬಿಡ್ತಾರೆ. ಒಂದು ನಂಬಿಕೆ ಬಂದು ಹೋದರೆ ಯಾವ ಜಸ್ಟಿಫಿಕೇಷನೂ ಇಲ್ಲ ಅದರ ಹಿಂದೆ. ಆದ್ದರಿಂದ ಸಮಂ ಸರ್ವೇಷು ಭೂತೇಷು. ಭೂತ ಅಂತಂದರೆ ಏಕೋ ವಿಷ್ಣುನು ಮಹದ್ಭೂತಂ ಸರ್ವೇಷು ಅವತಾರೇಶು. ಪ್ರತಿಯೊಂದು ವಸ್ತುವಿನ ಒಳಗಿರುವ ರೂಪದಲ್ಲಿ ಮತ್ತು ಪ್ರತಿಯೊಂದು ಅವತಾರದಲ್ಲಿ ಕೂಡ ಭಗವಂತ ಕೃಷ್ಣ ಹೆಚ್ಚು ಶಕ್ತಿ, ರಾಮ ಅವತಾರದಲ್ಲಿ ಕಮ್ಮಿ ಶಕ್ತಿ ಇತ್ತು ಇಲ್ಲ. ಎಲ್ಲ ಅವತಾರಗಳಲ್ಲೂ ಕೂಡ ಮತ್ತು ಎಲ್ಲ ಅಂತರ್ಯಾಮಿ ರೂಪಗಳಲ್ಲೂ ಕೂಡ ಪೂರ್ಣಮದಃ ಪೂರ್ಣಮಿದಂ, ಅಲ್ಲಿರುವುದು ಪೂರ್ಣ, ನನ್ನೊಳಗಿರುವುದು ಪೂರ್ಣ, ನನ್ನ ಕಣ್ಮುಂದೆ ಇರತಕ್ಕಂಥ ಅವತಾರಗಳು ಎಲ್ಲವೂ ಪರಿಪೂರ್ಣ. ಅದು ಸಮಂ ಅಂದರೆ ಭಗವಂತನ ಪೂರ್ಣತೆಯಲ್ಲಿ ಮತ್ತೆ ಗ್ರೆಡೇಷನ್ ಇಲ್ಲ. ಅವನು ಪರಿಪೂರ್ಣ ಅಂದರೆ ಪರಿಪೂರ್ಣನೇ, 100ಕ್ಕೆ 100ರಷ್ಟು ಎಲ್ಲ ಕಡೆಯೂ ಸಮಾನವಾಗಿ ಪರಿಪೂರ್ಣ. ಭಗವಂತನಲ್ಲಿ ಒಂದು ಜೀವಜಾತಗಳ ಬಗ್ಗೆ ಅದರದರ ಯೋಗ್ಯತೆಗೆ ತಕ್ಕಂತೆ ಸಮದೃಷ್ಟಿಯಿಂದ ಎಲ್ಲವನ್ನು ನಿರ್ವಹಿಸ್ತಾನೆ. ತಾನು ಎಲ್ಲ ರೂಪಗಳಲ್ಲೂ ಪರಿಪೂರ್ಣ. ಇರುವೆ ದುರ್ಬಲ ಇರಬಹುದು, ಇರುವೆಯ ಒಳಗಿರತಕ್ಕ ಭಗವಂತ ದುರ್ಬಲ ಅಲ್ಲ. ಆದರೆ ಅಲ್ಲಿ ಆ ತನ್ನ ಶಕ್ತಿಯನ್ನು ಆ ಪ್ರಾಣಿಯ ಮೂಲಕ ಎಕ್ಸ್ಪ್ರೆಸ್ ಮಾಡುವಾಗ ಬಹಳ ಕಮ್ಮಿ ಎಕ್ಸ್ಪ್ರೆಸ್ ಮಾಡಿದ. ಇರುವೆಯ ಮೂಲಕ, ಆನೆಯ ಮೂಲಕ ಅದಕ್ಕಿಂತ ಜಾಸ್ತಿ ಮಾಡಿದ. ಆದರೆ ಆನೆಯ ಮೂಲಕ ದೈಹಿಕ ಬಲವನ್ನು ಎಕ್ಸ್ಪ್ರೆಸ್ ಮಾಡುವಾಗ ಬೌದ್ಧಿಕ ಬಲವನ್ನು ಬಹಳ ಕಮ್ಮಿ ಮಾಡಿದ. ಮನುಷ್ಯನಿಗೆ ಅದಕ್ಕಿಂತ ಹೆಚ್ಚು ಬೌದ್ಧಿಕ ಶಕ್ತಿಯನ್ನು ಕೊಟ್ಟ. ಅಂದರೆ ಆ ಭಗವಂತನಲ್ಲಿರೋ ಅನಂತ ಶಕ್ತಿಗಳಲ್ಲಿ ಯಾವುದೋ ಒಂದೊಂದು ಫ್ರ್ಯಾಕ್ಷನ್ ಒಂದೊಂದು ಪ್ರಾಣಿಯಲ್ಲಿ ಚೂರು ವ್ಯಕ್ತ ಆಗುತ್ತೆ. ಮನುಷ್ಯನಲ್ಲಿ ಬುದ್ಧಿ ಶಕ್ತಿ ಜಾಸ್ತಿ ಕೊಟ್ಟ, ಆನೆಗೆ ದೇಹಬಲ ಕೊಟ್ಟ, ಶಕ್ತಿ ಕೊಟ್ಟ, ಆದರೆ ಬುದ್ಧಿಶಕ್ತಿ ಕೊಡಲಿಲ್ಲ. ಇಲ್ಲದ್ರೆ ಅದರ ಲೆಕ್ಕಕ್ಕೂ ಇಲ್ಲದೆ ಸೊಂಡಿಲನ್ನು ಎತ್ತಿ ಬಿಸಾಡಿದರೆ ಈಗ ಅರ್ಧ ನಿಮಿಷ ಸಾಕು, ಅದು ಅವನಿಗೂ ಹೆದರಿ ಅವನ ತಲೆ ಮೇಲೆ ಹೊತ್ತುಕೊಂಡು ಹೋಗುತ್ತಲ್ಲ. ಆದರೆ ಎಷ್ಟು ಕೆಟ್ಟ ಅದರದ್ದು ಬುದ್ಧಿಗೇಡಿತನ ನೋಡಿ. ಇನ್ನು ಈ ಮನುಷ್ಯನ ನಾನು ಒಂದು ಕ್ಷಣದಲ್ಲಿ ಮುಗಿಸಬಹುದು, ಆದರೆ ಅಷ್ಟು ಬುದ್ಧಿ ಕೊಟ್ಟಿಲ್ಲ ಅದಕ್ಕೆ. ಆದ್ದರಿಂದ ಮನುಷ್ಯ ಅದರ ಮೇಲೆ ಕೂತು ಸವಾರಿ ಮಾಡ್ತಾನೆ. ಇಲ್ಲದೇ ಇದ್ದರೆ ಸಾಧ್ಯ ಇತ್ತಾ? ಆದ್ದರಿಂದ ಪ್ರತಿಯೊಂದು ವಸ್ತುವಿನಲ್ಲಿಯೂ ಬೇರೆ ಬೇರೆ ಶಕ್ತಿಯನ್ನು ಬೇರೆ ಬೇರೆ ಪ್ರಮಾಣದಲ್ಲಿ ಎಕ್ಸ್ಪ್ರೆಸ್ ಮಾಡಿದರೂ ತಾನು ಎಲ್ಲ ಕಡೆಯೂ ಪೂರ್ಣ ಶಕ್ತಿಯಿಂದ ತುಂಬಿದ. ಇದು ಸಮಂ ಸರ್ವೇಷು ಭೂತೇಷು. ಭಗವಂತನ ಶಕ್ತಿಯಲ್ಲಿ ಮೇಲು ಕೀಳು ಇಲ್ಲ, ಹ್ರಾಸ ವೃದ್ಧಿ ಹ್ರಾಸ ಇಲ್ಲ. ಎಲ್ಲ ಕಡೆಯೂ ಅವನು ಪೂರ್ಣಾವತಾರ. ಭಗವಂತನಲ್ಲಿ ಪೂರ್ಣಾವತಾರ ಮತ್ತು ಅಪೂರ್ಣಾವತಾರ, ಪೂರ್ಣ ಅಂತ ಇಲ್ಲ. ಹಾಗೆಯೇ ಅವನು ಪೂರ್ಣ ಆವೇಶ ಅಪೂರ್ಣ ಆವೇಶ ಅಂತಿದೆ ಅಷ್ಟೇ. ಒಳಗಿರತಕ್ಕ ಭಗವಂತ ಅಪೂರ್ಣ ಅಲ್ಲ, ಅವನ ಶಕ್ತಿಯ ಪ್ರಾದುರ್ಭಾವ ಆವೇಶ ಅದು ಕಮ್ಮಿ ಅಷ್ಟೇ. ಇವಾಗ ಪಾಂಡವಾನಾಂ ಧನಂಜಯ ಅಂತ, ಪಾಂಡವರಲ್ಲಿ ಧನಂಜಯ ಶ್ರೇಷ್ಠ. ಯಾಕೆಂದರೆ ವಿಭೂತಿ ಮತ್ತು ಸತ್ವಂ ಗೀತೆಯಲ್ಲಿ ನನ್ನ ವಿಶೇಷ ಏನು ಗೊತ್ತುಂಟ ಅಲ್ಲಿ ಇಷ್ಟೇ. ಈಗ ಭೀಮಸೇನಲ್ಲಿ ಎಲ್ಲರಿಗಿಂತ ಹೆಚ್ಚು ಪ್ರಮಾಣದಲ್ಲಿ ಭಗವಂತನ ಸನ್ನಿಧಾನ ಇದೆ, ವಾಯುದೇವರ ಮೇಲೆ ಇರುವ ಸನ್ನಿಧಾನ ಅತ್ಯಧಿಕ. ಆದರೆ ಪಾಂಡವಾನಾಂ ಭೀಮಸೇನ ಅಂತ ಹೇಳಲಿಲ್ಲ ಅವರು, ಪಾಂಡವಾನಂ ಧನಂಜಯ. ಯಾಕೆಂದರೆ ಭೀಮಸೇನಲ್ಲಿ ವಾಯುದೇವರಲ್ಲಿ ಇರತಕ್ಕಂಥ ಅಧಿಕ ಶಕ್ತಿ ರೂಪವಾಗಿರತಕ್ಕ, ಇಡೀ ಎಲ್ಲ ಜೀವರಿಗಿಂತಲೂ ಅಧಿಕ ಶಕ್ತಿ ರೂಪವಾಗಿರ್ತಕ್ಕಂಥ ಒಂದು ಸನ್ನಿಧಾನ ಮಾತ್ರ, ಮತ್ತೆ ವಿಶೇಷ ಸನ್ನಿಧಾನ ಇಲ್ಲ, ಅದು ಮಾಮೂಲು ಸನ್ನಿಧಾನ. ಆದರೆ ಅರ್ಜುನನಲ್ಲಿ ಅವನು ಇಂದ್ರಾವತಾರ ಆದ್ದರಿಂದ ಇಂದ್ರನಲ್ಲಿ ಬಿಂಬರೂಪದಲ್ಲಿ ಇರತಕ್ಕಂಥ ಭಗವಂತನ ಸನ್ನಿಧಾನ, ಅವನಲ್ಲಿ ನರಾವೇಶ ಇದ್ದದ್ರಿಂದ ನರನಲ್ಲಿ ಅಂದರೆ ಶೇಷನಲ್ಲಿ ಸನ್ನಿಹಿತನಾಗ ನರನಾಮಕ ಭಗವಂತನ ಸನ್ನಿಧಾನ. ಅದು ಎರಡೂ ಅಲ್ಲದೆ ಪುನಃ ಅವನ ರಥದಲ್ಲಿ ಕೂತು ಆಗಾಗ್ಗೆ ಅವನಿಗೆ ಟಚ್ ಹೀಲ್ ಮಾಡ್ತಿದ್ದ ಕೃಷ್ಣ. ಅವನು ಸ್ವಲ್ಪ ಯುದ್ಧದಲ್ಲಿ ನರ್ವಸ್ ಆದಾಗ ಕೃಷ್ಣ ಎದ್ದು ಬಂದು ಅವನನ್ನು ಅಪ್ಪಿಕೊಂಡು ಅವರ ಸ್ಪರ್ಶದಿಂದ ಶಕ್ತಿ ಆಧಾರ ಮಾಡಿ ಮುಂದೆ ಕರ್ಣನನ್ನು ಕೊಲ್ಲುವ ಶಕ್ತಿ ಇದೆಲ್ಲ ಮಾಡಿದ ಅಂತ ಹೇಳ್ತಾರೆ ಭಾರತದಲ್ಲಿ. ಹಾಗೆ ಮೂರು ಬಗೆಯ ಸನ್ನಿಧಾನ ಅರ್ಜುನನಲ್ಲಿ, ಧರ್ಮರಾಜನಲ್ಲಿ ಅಥವಾ ಉಳಿದವರಲ್ಲಿ ಭೀಮನಲ್ಲಿ ಸನ್ನಿಧಾನ. ಭೀಮನಂದು ವಾಯುದೇವರ ಸನ್ನಿಧಾನ. ಆದರೆ ಈ ಅರ್ಜುನನಲ್ಲಿ 3 ಬಗೆಯ ಸನ್ನಿಧಾನ ಉಂಟಲ್ಲ, ಅದು ಉಳಿದು ಯಾರಲ್ಲೂ ಇಲ್ಲ. ಅದಕ್ಕೆ ಅರ್ಜುನಲ್ಲಿ ನಾನು 3 ಬಗೆಯ ಸನ್ನಿಧಾನ ಇದ್ದಾರಪ್ಪ, ಅದೇ ವಿಶೇಷ, ಅದು ಪಾಂಡವರ. ಹೀಗೆ ಭಗವಂತನ ಸನ್ನಿಧಾನದ ವ್ಯತ್ಯಾಸದಿಂದ ಆ ಸನ್ನಿಧಾನದ ಅಧಿಷ್ಠಾನದಲ್ಲಿ ವ್ಯತ್ಯಾಸ ಬರುತ್ತೆ ಹೊರತು ಭಗವಂತನ ರೂಪದ ಸ್ವರೂಪ ಶಕ್ತಿಯಲ್ಲಿ ವ್ಯತ್ಯಾಸ ಇಲ್ಲ. ಒಂದು. ಇನ್ನೊಂದೇನು ಅಂದರೆ ವಿನಶ್ಯತ್ಸು ಅವಿನಶ್ಯಂತಂ. ಯಾವುದು ನಾಶವಾದಾಗಲೂ ಅಧಿಷ್ಠಾನ ನಾಶವಾದಾಗಲೂ ತಾನು ನಾಶವಾಗುವುದಿಲ್ಲವೋ
ಅದು ನಾನು, ದೇವರು. ಅಧಿಷ್ಠಾನ, ದೇಹದಲ್ಲಿ ಜೀವ ಇರ್ತಾನೆ, ಭಗವಂತ ಇರ್ತಾನೆ, ದೇಹ ಬಿದ್ದೋಯ್ತು, ಆ ವ್ಯಕ್ತಿ ಸತ್ತ ಅಂತೇವೆ ನಾವು. ಆದರೆ ಆ ವ್ಯಕ್ತಿ ಸತ್ತ, ಒಳಗಿದ್ದ ಭಗವಂತ ಅವನು ನಾಶವಾಗೋದಿಲ್ಲ ಅಲ್ರಿ. ಜೀವವು ನಾಶ ಆಗೋದಿಲ್ಲಲ್ವ, ವ್ಯಕ್ತಿ ಸತ್ತ ಅನ್ನೋದು ನಮ್ಮ ತಪ್ಪು ಪ್ರಯೋಗ ಅಲ್ವ. ಆತ್ಮಕ್ಕೆ ನಾಶ ಇಲ್ಲ, ಒಳಗಿರತಕ್ಕ ಆತ್ಮನೂ ನಾಶ ಆಗಲಿಲ್ಲ, ಪರಮಾತ್ಮನೂ ನಾಶ ಆಗಲಿಲ್ಲ. ಇಲ್ಲ, ಆತ್ಮನಾಶ ಆದ. ಯಾಕೆ? ನಾಶ ಅನ್ನೋದಕ್ಕೆ 4 ಅರ್ಥ ಇದೆ ಸಂಸ್ಕೃತದಲ್ಲಿ. 4 ವಿಧದ ನಾಶವೂ ಇಲ್ಲದವ ಅವಿನಾಶಿ. ಅವಿನಾಶಿತು ತದ್ವಿಧಿ ಏನ ಸರ್ವಮಿದಂ ತತಂ. ಅವಿನಾಶಿ ಅಂತ ಆಗಬೇಕಾಗಿದ್ದರೆ ಒಂದು ಅನಿತ್ಯವಾದದ್ದು ವಿನಾಶಿ. ಈಗ ಮಡಕೆ, ಅದನ್ನು ಹೊತ್ತು ಹಾಕಿದರೆ ನಾಶ ಆಯಿತು, ಸ್ವರೂಪ ನಾಶ, ಅದು ಒಂದು ವಿಧದ ನಾಶ. ಇಲ್ಲಿ ವಿನಾಶ, ವಿನಾಶ ಅಂದರೆ 4 ಬಗೆಯ ನಾಶ ಸೇರಿ ವಿನಾಶ ಆಗತ್ತೆ. ವಿವಿಧೋ ನಾಶ ವಿನಾಶ, ಒಂದು ಬಗೆಯ ನಾಶ ಅಲ್ಲ. ಒಂದು ನಾಶ ಅಂದರೆ ಆ ಸ್ವರೂಪವೇ ಡಿಸ್ಟ್ರಾಯ್ ಆಗೋದು. ನೀವು ಮಡಕೆ ಹೊತ್ತು ಹಾಕಿದ್ರಿ, ಪಾಟ್ ಇಸ್ ಡಿಸ್ಟ್ರಾಯ್ಡ್. ಆದರೆ ಮಡಕೆ ಸತ್ತಿಲ್ಲ, ಅದಕ್ಕೆ ಸಾವು ಹೇಳೋದು ಯಾರು? ಮಡಕೆ ಸತ್ತಿತ್ತು ಹೇಳ್ತಾರೆ. ಅದರಿಂದ ವಿನಾಶ ಅಂತಂದರೆ ಇನ್ನೂ ಹೆಚ್ಚು ಅರ್ಥಗಳಿವೆ. ಮಡಕೆ ಒಡೆದು ಹೋಯಿತು, ನಾಶ ಆಯಿತು ಅಷ್ಟೇ. ಸತ್ತಿತು ಅಂತ ಯಾರೂ ಹೇಳೋಲ್ಲ. ಮಡಕೆ ಹೊತ್ತು ಹಾಕಿದೆ ಸತ್ತೋಯ್ತು ಅಂತ ಹೇಳ್ತಾರೆ ಯಾರಾದರೂ? ಹೇಳೋಲ್ಲ. ಯಾಕೆ ಅಂತ ಕೇಳಿದ್ರೆ ಗೊತ್ತಿಲ್ಲ, ಆದರೆ ಹೇಳೋಲ್ಲ ಜನರು. ಆದರೆ ಶಾಸ್ತ್ರ ಪ್ರಕಾರ ನಾಶ ಅಂದರೆ ಒಂದು ಅನಿತ್ಯತ್ವ. ಆ ಅನಿತ್ಯತ್ವ ಇಲ್ಲ ಜೀವಕ್ಕೆ, ನಿತ್ಯ ಜೀವ, ಆದರೂ ನಾಶ ಆಗುತ್ತೆ. ಹಾಗೆ ದೇಹ ಹಾನಿ, ದೇಹ ಬಿದ್ದು ಹೋಯಿತು, ದೇಹದ ಮೂಲಕ ಅದಕ್ಕೆ ನಾಶ ಬಂತು. ಭಗವಂತನಿಗೆ ದೇಹದ ಮೂಲಕವೂ ನಾಶ ಇಲ್ಲ, ಜೀವಕ್ಕೆ ನಾಶ ಇದೆ. ದೇಹ ನಾಶ, ದೇಹ ನಾಶವನ್ನೇ ತನ್ನ ನಾಶ ಅಂತ ತಿಳ್ಕೋತಾನೆವ ಅವನು. ಆಯಿತು, ಅದಾಯಿತು. ಯಾಕೆಂದರೆ ದೇಹ ನಾಶ ಆದರೆ ಆ ವ್ಯಕ್ತಿ ಸತ್ತ ಅಂತ ಹೇಳ್ತಾರೆ ನಾವು ವ್ಯವಹಾರದಲ್ಲಿ. ಇದು ದೇಹ ನಾಶವನ್ನೇ ನಾಶ ಅಂತ ಹೇಳಿ. ಅಯ್ಯೋ, ಮನೆಯಲ್ಲಿದ್ದ ಚಿನ್ನ ಆಭರಣ ಎಲ್ಲ ಕಳ್ಳರು ಕದ್ಕೊಂಡು ಹೋದರು, ಇಲ್ಲ ಸರ್ಕಾರದವರು ದಾಳಿ ಮಾಡಿದಾಗ ಸಿಕ್ಕಾಕೊಂಡು ಎಲ್ಲ ಹೋಯಿತು. ಆಗ ಅಯ್ಯೋ ಸತ್ಯನಪ್ಪ ಅಂತಾನೆ, ಎಲ್ಲಿ ಸತ್ತಿದ್ದಾನೆ? ಕೂಗ್ತಾ ಇದ್ದಾನಲ್ಲ, ಬದುಕಿದ್ದಾನೆ. ದುಃಖ ಪ್ರಾಪ್ತಿ. ಜೀವನದಲ್ಲಿ ನಿರಂತರ ದುಃಖ ಅನುಭವಿಸುವುದು ಒಂದು ಸಾವಿನ ಮುಖ. ಆಮೇಲೆ ಇನ್ನೊಂದು ನಾಶ ಇದೆ, ಏನು? ಅಪೂರ್ಣತೆ, ಇಂಪರ್ಫೆಕ್ಷನ್. ಅಪೂರ್ಣತೆ ಅನ್ನೋದು ಒಂದು ಸಾವು, ಇಂಪರ್ಫೆಕ್ಷನ್. ದುಃಖ ಪ್ರಾಪ್ತಿ ಅನ್ನೋದು ಒಂದು ಸಾವು, ದೇಹ ನಾಶ ಅನ್ನೋದು ಸಾವು, ಸ್ವರೂಪ ನಾಶ ಅನ್ನೋದು ಒಂದು ಸಾವು. ನಾಶ ಚತುರ್ವಿಧ ಪ್ರೋಕ್ತ. ಈ 4ರಲ್ಲಿ ಯಾವುದಾದ್ರೂ ಒಂದು ಎಲ್ಲರಿಗೂ ಇದೆ. ಮಡಕೆ ಹೊತ್ತು ಹಾಕಿದ್ರೆ ಹೋಯಿತು, ಜೀವ ನಾಶ ಆಗುತ್ತೆ. ಯಾಕೆ? ದೇಹ ನಾಶ ಆಯಿತು. ದೇಹ ನಾಶ ಆಗದೇ ಇದ್ದರೂ ನಿರಂತರ ಸಾಯ್ತಾನೇ ಇರ್ತಾರೆ. ಯಾಕೆ? ದುಃಖ. ಅಯ್ಯೋ ನಾನು ಸತ್ತೆ ಅಂತಾರೆ, ದುಃಖ ಬಂದು ಕೂಡ ನಾನು ಸತ್ತೆ. ದುಃಖ ಪ್ರಾಪ್ತಿ. ಮೋಕ್ಷಕ್ಕೆ ಹೋಗುವ ತನಕವೂ ಅದು ಉಂಟು ಜೀವನಿಗೆ. ದೇಹ ನಾಶ ಆಗದೇ ಇದ್ದರೂ ದುಃಖ ಪ್ರಾಪ್ತಿ ಉಂಟು. ಆಮೇಲೆ ಮೋಕ್ಷ ಯಾವತ್ತಿಗೂ ಇರುವಂಥದ್ದು ಅಪೂರ್ಣತೆ, ಇಂಪರ್ಫೆಕ್ಷನ್. ಪೂರ್ಣ 100ಕ್ಕೆ 100ರಷ್ಟು. ಆದರೆ ಅವರವರ ಯೋಗ್ಯತೆಗೆ ತಕ್ಕಂತೆ ಅವರವರು ಪೂರ್ಣರಾಗುವುದು ಪೂರ್ಣತೆ ಆದಾಗ. ಮೋಕ್ಷದಲ್ಲಿ ಪೂರ್ಣತೆ ಇದೆ, ಅಪೂರ್ಣತೆ ಇದೆ. ಆದರೆ ಮೋಕ್ಷಕ್ಕೆ ಹೋಗೋ ತನಕ ಸಂಸಾರದಲ್ಲಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ಪೂರ್ಣ ಬೆಳವಣಿಗೆ ಇಲ್ಲ. ನಾವು ಬೆಳವಣಿಗೆಯ ಹಂತದಲ್ಲಿದ್ದೇವೆ. ನಾವು ಸ್ಟಿಲ್ ಇನ್ ದ ಲ್ಯಾಡರ್, ಇನ್ ದ ಸ್ಟೆಪ್ಸ್ ಆಫ್ ದ ಲ್ಯಾಡರ್. ಅದರಿಂದ ನಾವು ಉಪ್ಪರಿಗೆ ಹತ್ತಲಿಲ್ಲ, ಅದು ಅಪೂರ್ಣತೆ. ಅದರಿಂದ ಒಂದು ರೀತಿಯ ಸಂಸಾರ ಬಂಧನವೇ ಅಪೂರ್ಣತೆ. ಯಾರಿಗೆ ಸಂಸಾರ ಬಂಧನವೂ ಇಲ್ಲವೋ, ಯಾರಿಗೆ ದುಃಖ ಪ್ರಾಪ್ತಿಯೂ ಇಲ್ಲವೋ, ಯಾರಿಗೆ ದೇಹ ಹಾನಿಯೂ ಇಲ್ಲವೋ, ಯಾರಿಗೆ ಸ್ವರೂಪನಾಶವೂ ಇಲ್ಲವೋ, ಅವನು ಅವಿನಾಶಿ. ಇದು ಅವನೊಬ್ಬನೇ. ಸರಿಯಾಗಿ ನೋಡಿದರೆ ಅವನೊಬ್ಬನೇ, ಇನ್ನು ಯಾರಿಗೂ ಅನ್ವಯ ಆಗೋದಿಲ್ಲ. ಇದು ಆ ಥರ ಇದೆ. ಆದ್ದರಿಂದ ವಿನಶ್ಯತ್ಸು. ಇಡೀ ಪ್ರಪಂಚ ಕ್ಷೇತ್ರ ಅಂತ ಹೇಳಿದ್ದೆಲ್ಲವೂ ವಿನಶ್ಯತ್ಸು. ಅಲ್ಲಿ ಕ್ಷೇತ್ರ ಅಂತ ಹೇಳಿದ, ಇಲ್ಲಿ ವಿನಶ್ಯತ್ಸು ಅಂತ. ಕ್ಷೇತ್ರ ಶಬ್ದಕ್ಕೆ ಅರ್ಥ ಅದೇ, ಕ್ಷಯವನ್ನು ಹೊಂದುವುದು, ನಾಶ ಹೊಂದುವಂಥದ್ದು ಅಂತ. ಯಾವುದು ಚತುರ್ವಿಧ ನಾಶಗಳಲ್ಲಿ ಯಾವುದಾದ್ರೂ ಒಂದು. ಚತುರ್ಮುಖನಿಗೆ ದೇಹ ನಾಶವೂ ಇಲ್ಲ, ಅವನಿಗೆ ಅಮೃತ ಅಂತ ಹೆಸರು. ದೇವತೆಗಳಿಗೆ ಅಮರರು ಅಂತ ಹೆಸರು. ಆದರೆ ದೇಹನಾಶ ಇಲ್ಲ ಅಂದರೆ ನಮ್ಮಷ್ಟು ಬೇಗ ಇಲ್ಲ ಅಂತ ಅರ್ಥ. ಚತುರ್ಮುಖನಿಗೆ ಅವನಿಗೆ ಅಮೃತಂ ವಾಯುರಗಲಂ ಅಮೃತಂ ಅಥೇದಂ ಭಸ್ಮಾಂತಂಗ್ ಶರೀರಂ ಅಂತಾರೆ. ವಾಯುದೇವರು ಅಮೃತ ಅಂದರೆ ಅವರು ಸಾಯೋಲ್ಲ ಅಂತ. ಸಾಯ್ತಾರೆ 31,104 ಕೋಟಿ ವರ್ಷಗಳ ನಂತರ. ಒಮ್ಮೆ ಹುಟ್ಟಿದರೆ ಅದಕ್ಕೆ ಯಾರು ಸ್ವಾಮಿ ಅವರು ಹುಟ್ಟಿದ್ದು ನೋಡಿದವರು ಸಾಯೋದು ನೋಡಲಿಕ್ಕಲ್ಲ, ಸಾಯೋದನ್ನು ನೋಡು ಹುಟ್ಟಿದ ಒಂದಕ್ಕೂ ಇಷ್ಟು ಕೋಟಿ 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 ವರ್ಷ ಬದುಕೋರು ಅಮರರೇ ನಮ್ಮ ಲೆಕ್ಕದಲ್ಲಿ.
ನಮಗೆ 100 ವರ್ಷ ದಾಟಿಬಿಟ್ರೆ ಗಾಬರಿ ಆಗಿಬಿಡುತ್ತೆ. ಏನ್ರಿ 100 ವರ್ಷ ಆಯ್ತು ಇನ್ನೂ ಸಾಯಲಿಲ್ಲ ಅವರು. ಇದು 31,104,000 ಕೋಟಿ ವರ್ಷ ಬದುಕೋರ ಗತಿ ಏನು? ಆದ್ದರಿಂದ ಅವರೆಲ್ಲ ಅಮರರೇ. ಆದರೆ ಅಮರರಿಗೂ ಒಂದು ವಿನಾಶ ಉಂಟು, ಒಂದು ದೇಹ ಹಾನಿ ಉಂಟು. ವಾಯುರನಿಲಂ ನೋಡಿ, ಆ ಉಪನಿಷತ್ತು ಎಷ್ಟು ಸ್ಪಷ್ಟ ಹೇಳ್ತಾರೆ. ವಾಯು ಅನಿಲಂ ಅಮೃತಂ. ವಾಯುದೇವರು ಅನಿಲ, ಭಗವಂತನ ಮುಖ್ಯ ನಿಲಯ, ಅಧಿಷ್ಠಾನ. ಅದರಿಂದ ವಾಯುದೇವರಿಗೆ ನಾಶ ಇಲ್ಲ. ಆದರೆ ಅಥಾಪಿ ಆದರೂ ಕೂಡ ವಾಯುದೇವರು ಅಮರರು, ನಾಶ ಇಲ್ಲ. ಆದರೂ ಕೂಡ ಭಸ್ಮಾಂತಂ ಶರೀರಂ, ವಾಯುದೇವರ ಶರೀರ ಒಂದು ದಿವಸ ನಾಶ ಆಗಲೇಬೇಕು, ಸಶರೀರಾಗಿ ಮೋಕ್ಷಕ್ಕೆ ಹೋಗಲಿಕ್ಕಿಲ್ಲ. ಅಥಾಪಿ ವಾಯು ಶರೀರಮಪಿ ಭಸ್ಮಾಂತಂ, ಅವರು ಅಮರರು, ಆದರೂ ಒಂದು ದಿವಸ ಮರಣ ಹೊಂದಲೇಬೇಕು. ಬಹಳ ಸುಂದರವಾದಂಥ ಮಂತ್ರ. ವಾಯು ಅನಿಲಂ ಅಮೃತಂ. ವಾಯುದೇವರನ್ನು ಅಮೃತ ಅಂತ ಹೇಳ್ತೇವೆ. ವಾಯುದೇವರು ನಾಶ ಆಗಿಬಿಟ್ರೆ ನಾವು ಉಸಿರಾಡೋದು ಹೇಗೆ? ಸೊ ಈ ಜೀವಗಳನ್ನು ಉಸಿರಾಡಿಸೋಕೆ ವಾಯುದೇವರಿಗೆ ಪ್ರಳಯೇಪಿ ಅವರಿಗೆ ನಿದ್ರೆ ಇಲ್ಲ, ಪ್ರಳಯ ಕಾಲದಲ್ಲಿಯೂ ನಾಶ ಇಲ್ಲ. ಯಾಕೆಂದರೆ ಪ್ರಳಯದಲ್ಲೂ ನಮ್ಮನ್ನು ಉಸಿರಾಡಿಸ್ಬೇಕು. ರಾತ್ರಿಯೂ ಉಳಿದ ಎಲ್ಲ ದೇವತೆಗಳು ನಿದ್ರೆ ಮಾಡ್ತಾರೆ, ನಾವು ನಿದ್ರೆ ಮಾಡಿದಾಗ ಫಸ್ಟ್ ಕ್ಲಾಸ್ ನಿದ್ರೆ ಅವರಿಗೂ. ಆದರೆ ಪ್ರಾಣದೇವರು ನಿದ್ರೆ ಮಾಡಿಬಿಟ್ಟು ಬೆಳಗಾತ ಹೇಳಲಿಕ್ಕಾಗೋಲ್ಲ. ಉಸಿರು ನಿಂತು ಹೋಯ್ತು ಸ್ವಾಮಿ, ಬೆಳಗಾತ ಕೂಡ ಉಸಿರು ಗಟ್ಟು ಸತ್ತು ಹೋಗಿದ್ದರು. ಹಾಗಾಗಬಾರ್ದಲ್ಲ. ಆದ್ದರಿಂದ ಅವರಿಗೆ ಸಾವೇ ಇಲ್ಲ. ಆದರೂ ಒಂದು ದಿವಸ ಸಾಯಬೇಕು ಅವರು. ಬಹಳ ಅಥಾಪಿ ಇದಂ ಭಸ್ಮಾಂತಂ ಶರೀರಂ, ಒಂದು ದಿವಸ ಸಾಯಬೇಕಲ್ಲಪ್ಪ. ಆ ರೀತಿ ಈ ಚತುರ್ಮುಖನಿಂದ ಹಿಡಿದು ಎಲ್ಲ ಕ್ಷೇತ್ರಕ್ಕೂ ಸಾವಿದೆ. ವಿನಶ್ಯತ್ಸು, ಅದರಲ್ಲಿ ಅವಿನಶ್ಯಂತಂ, ಸಾವಿಲ್ಲದೆ ಇರತಕ್ಕವ ಕ್ಷೇತ್ರಜ್ಞ ಮಾತ್ರ. ಕ್ಷೇತ್ರಕ್ಕೆ ಸಾವಿದೆ, ಕ್ಷೇತ್ರದಲ್ಲಿರುವ ಭಗವಂತನಿಗೆ ಸಾವಿಲ್ಲ. ವಿನಶ್ಯತ್ಸು ಅವಿನಶ್ಯಂತಂ ಯಃ ಪಶ್ಯತಿ. ಇದನ್ನು ಯಾರು ತಿಳಿದಿದ್ದಾನೆ ಅವನು ಭಗವಂತನನ್ನು ತಿಳ್ಕೊಂಡಿದ್ದಾನೆ. ಅಂದರೆ ಅವನ ಮಟ್ಟಕ್ಕೆ, ಒಂದು ಮಟ್ಟಕ್ಕೆ. ತಪ್ಪು ತಿಳ್ಕೊಳ್ಳಿಲ್ಲ ಅಂತ, ಪೂರ್ಣ ತಿಳ್ಕೊಂಡಿದ್ದಾನೆ ಅಂತಲ್ಲ, ಅವನು ತಿಳ್ಕೊಂಡಿದ್ದಾನೆ, ಅವನು ತಿಳ್ಕೊಳ್ಳೋದು ಖರೆ ಇದೆ. ತಪ್ಪು ತಿಳ್ಕೊಂಡಿಲ್ಲ, ಭಗವಂತನ ಬಗ್ಗೆ ಯಥಾರ್ಥ ಜ್ಞಾನ ಇದೆ ಅಂತಾಯಿತು ಅಂತ. ಹೀಗೆ ಭಗವಂತನ ಅರಿವಿನ ಬಗ್ಗೆ ಒಂದು ವಿಚಿತ್ರವಾದಂಥ ಕಲ್ಪನೆ ನಮ್ಮ ಮುಂದೆ ಕೊಡ್ತಾನೆ ಕೃಷ್ಣ. ಅದರ ವಿವರಣೆ ಇನ್ನೂ ಒಂದು ರೀತ್ಯಂತರದಿಂದ ವಿವರಣೆ ಮುಂದೆ ಬರುತ್ತೆ. ಅದನ್ನು ಮತ್ತೆ ನಾಳೆ ನಾವು ಸರಿಯಾಗಿ ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿನಂದನೆಗಳು.